ಎಲ್ಲರಿಗೂ ನಮಸ್ಕಾರ. ಸೊ ಹಿಂದಿನ ಕ್ಲಾಸಲ್ಲಿ ನಾವು ಮೆನ್ಸುರೇಷನ್ ಟೂ ಡೈಮೆನ್ಷನಲ್ ಜಾಮಿಟ್ರಿನ ನಾವು ಸ್ಟಡಿ ಮಾಡಿದ್ವಿ. ಇವತ್ತು ನಾವು ಮೆನ್ಸುರೇಷನ್ 3D ನೋಡ್ತಾ ಇದ್ವಿ. ಸೊ ಮೆನ್ಸುರೇಷನ್ ಅನ್ನೋ ಪಾಠದಲ್ಲಿ 3D ನಾವು ಏನ್ ಮಾಡ್ತೀವಿ ನೋಡ್ತಿದ್ವಿ. ಸೊ 3D ಮೆನ್ಸುರೇಷನ್ ಅಂದ್ರೆ ಏನು? ಸೊ 3 ಡೈಮೆನ್ಷನಲ್ ಮೆನ್ಸುರೇಷನ್ ಇಸ್ ಅ ಸ್ಟಡಿ ಆಫ್ ಮೆಜರ್ಮೆಂಟ್ ಆಫ್ ಸಾಲಿಡ್ ಶೇಪ್ಸ್ ಸಚ್ ಆಸ್ ವಾಲ್ಯೂಮ್, ಸರ್ಫೇಸ್ ಏರಿಯಾ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಎಟ್ಸೆಟ್ರಾ. ಸೊ ನಾವು ಮೆನ್ಸುರೇಷನ್ ಅಂದ್ರೆ ಅಲ್ಲೇ ಹೆಸರಲ್ಲೇ ಇದೆ ಮೆಜರ್ಮೆಂಟ್ ಅಂತ. ಸೊ ಈ ಸತಿ ನಾವೇನ್ ಮಾಡ್ತೀವಿ, 3 ಡೈಮೆನ್ಷನಲ್ ಶೇಪ್ ಅಂದ್ರೆ ಲೈಕ್ ಇಲ್ಲಿ ಕಾಮನ್ ಸ್ಟಡಿ ಸಾಲಿಡ್ಸ್ ನಾನು ಕೊಟ್ಟಿದ್ದೀನಿ: ಕ್ಯೂಬಾಯ್ಡ್, ಕ್ಯೂಬ್, ಸಿಲಿಂಡರ್, ಕೋನ್, ಸ್ಪಿಯರ್, ಹೆಮಿಸ್ಪಿಯರ್. ಈ ತರ ಇವಿಷ್ಟುದ್ರದ್ದು ಸರ್ಫೇಸ್ ಏರಿಯಾ ಆಗಿರ್ಲಿ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಗಿರ್ಲಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಗಿರ್ಲಿ, ವಾಲ್ಯೂಮ್ ಆಗಿರ್ಲಿ, ಇವೆಲ್ಲನೂ ಮೆಷರ್ ಮಾಡೋದು ಅಥವಾ ಕ್ಯಾಲ್ಕುಲೇಟ್ ಮಾಡೋಕೆ ಸೊ ಇವತ್ತು ನಾವು ಈ ಪಾಠನ ಡಿಸ್ಕಸ್ ಮಾಡ್ತಿದ್ವಿ. ಸೊ ಇದರಲ್ಲಿ ಕೋನ್ ಯಾವುದು ಅಂತ ನೀವು ಗೆಸ್ ಮಾಡ್ಬೋದು. ಸೊ ಇಲ್ಲಿ ನಾನು ನಂಬರಿಂಗ್ ಕೊಡ್ತೀನಿ: 1, 2, 3. ಕರೆಕ್ಟಾ? ಸೊ ಇದರಲ್ಲಿ ಕೋನ್ ಆಬ್ವಿಯಸ್ಲಿ 2. ಕರೆಕ್ಟಾ? ಸೊ ಕೋನ್ ಬಂದ್ಬಿಟ್ಟು ಸೆಕೆಂಡ್ ಒನ್, ಅಂಡ್ ಕ್ಯೂಬ್ ಬಂದ್ಬಿಟ್ಟು ಥರ್ಡ್ ಒನ್. ಕರೆಕ್ಟಾ? ಅಂಡ್ ಹೆಮಿಸ್ಪಿಯರ್ ಯಾವ್ದು ಇದರಲ್ಲಿ? ಫಸ್ಟ್ ಒನ್. ಕರೆಕ್ಟ್. ನೆಕ್ಸ್ಟ್ ಕ್ಯೂಬಾಯ್ಡ್ ಯಾವುದು? ಇವಾಗ ನಾನು ಇದನ್ನ 4, 5, 6 ಈ ತರ ನೇಮ್ ಮಾಡಿದ್ರೆ ಇಲ್ಲಿ ಕ್ಯೂಬಾಯ್ಡ್ ಯಾವುದು? 5. ಕರೆಕ್ಟಾ? ಕ್ಯೂಬಾಯ್ಡ್ ಬಂದು 5. ಸಿಲಿಂಡರ್ 6. ಕರೆಕ್ಟಾ? ಸೊ ಅಂಡ್ ಸ್ಪಿಯರ್ ಬಂದ್ಬಿಟ್ಟು ಫೋರ್ತ್ ಒನ್. ಎಸ್. ಸೊ ಇವೆಲ್ಲ ನಾವು ಶೇಪ್ ನಾವಿವತ್ತು ಡಿಸ್ಕಸ್ ಮಾಡುವಂತ ಶೇಪ್ಸ್ಗಳು: ಕೋನ್, ಕ್ಯೂಬ್, ಹೆಮಿಸ್ಪಿಯರ್, ಕ್ಯೂಬಾಯ್ಡ್, ಸಿಲಿಂಡರ್, ಸ್ಪಿಯರ್. ಅರ್ಥ ಆಯ್ತಾ? ಸೊ ಇದ್ರ ಬಗ್ಗೆ ನಾವು ಇವತ್ತು ಏನ್ ಮಾಡ್ತಿದ್ವಿ, ಡಿಸ್ಕಸ್ ಮಾಡ್ತಿದ್ವಿ. ಇದರದ್ದು ವಾಲ್ಯೂಮ್ ಎಷ್ಟು, ಸರ್ಫೇಸ್ ಏರಿಯಾ ಎಷ್ಟು, ಸೊ ಇದೆಲ್ಲ ಕಂಡುಹಿಡಿತೀವಿ. ಸೊ ಸರ್ಫೇಸ್ ಏರಿಯಾ ಅಂತ ಒಂದು ವರ್ಡ್ ಬಂತು. ಸರ್ಫೇಸ್ ಏರಿಯಾ ಅಲ್ಲಿ 2 ತರ ಬರುತ್ತೆ. ಒಂದು ಟೋಟಲ್ ಸರ್ಫೇಸ್ ಏರಿಯಾ, ಇನ್ನೊಂದು ಕರ್ವ್ಡ್ ಸರ್ಫೇಸ್ ಏರಿಯಾ. ಕರೆಕ್ಟಾ? ಸೊ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಸಮ್ ಆಫ್ ಆಲ್ ಸರ್ಫೇಸಸ್ ಬೋತ್ ಕರ್ವ್ಡ್ ಅಂಡ್ ಫ್ಲಾಟ್ ದಟ್ ಎನ್ಕ್ಲೋಸ್ಡ್ ದ 3D ಸಾಲಿಡ್. ಅಂದ್ರೆ ಸೊ ನಿಮ್ಗೆ ಇಲ್ಲಿ ಒಂದು ಹೆಮಿಸ್ಪಿಯರ್ ಕಾಣಿಸ್ತಿರ್ಬೋದು. ಕರೆಕ್ಟಾ? ಸೊ ಈ ಹೆಮಿಸ್ಪಿಯರ್ ಅಲ್ಲಿ ಹೊರಗೆ ಮೇಲ್ಮೈಯಲ್ಲಿ ಸೊ ಎಲ್ಲಾ ಏರಿಯಾನ ಆಡ್ ಮಾಡಿದ್ರೆ, ಎಲ್ಲಾ ಸರ್ಫೇಸ್ ಏರಿಯಾನ ಆಡ್ ಮಾಡಿದ್ರೆ ಏನ್ ಬರುತ್ತೆ, ಅದ್ರ ಆನ್ಸರ್ ಏನ್ ಬರುತ್ತೆ, ಅದು ಟೋಟಲ್ ಸರ್ಫೇಸ್ ಏರಿಯಾ. ಟೋಟಲ್ ಆಗಿ ಎಲ್ಲಾನು ಕಂಡುಹಿಡಬೇಕು. ಇಲ್ಲಿ ಕರ್ವ್ಡ್ ಪಾರ್ಟ್ ಇದೆ. ಕರೆಕ್ಟಾ? ಸೊ ಇದು ಕರ್ವ್, ಇದು ಸ್ಟ್ರೈಟ್. ಕರೆಕ್ಟಾ? ಇದು ಫ್ಲಾಟ್ ಆಗಿದೆ, ಇದು ಕರ್ವ್ ಆಗಿದೆ. ಸೊ ಎಲ್ಲಾನು ಸಮ್ ಮಾಡ್ಬಿಟ್ಟು ಅದರದ್ದು ಏರಿಯಾ ನಾವೇನ್ ಹೇಳ್ತೀವಿ, ಅದು ಟೋಟಲ್ ಸರ್ಫೇಸ್ ಏರಿಯಾ. ಇನ್ನೊಂದ್ ಕಡೆ ಬರುತ್ತೆ ಇದ್ರ ಫ್ರೆಂಡ್ ಕರ್ವ್ಡ್ ಸರ್ಫೇಸ್ ಏರಿಯಾ. ಅದೇನು? ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ಅ ಏರಿಯಾ ಆಫ್ ದೋಸ್ ಪಾರ್ಟ್ ಆಫ್ 3D solid excluding its flat bases or top or bottom surfaces. ಸೊ ನಿಮ್ಗೆ ಇಲ್ಲಿ ಈಗ ಹೆಮಿಸ್ಪಿಯರ್ ಕಾಣಿಸ್ತಾ ಇದೆ. ಸೊ ಈ ಹೆಮಿಸ್ಪಿಯರ್ ಅಲ್ಲಿ ಈ ಫ್ಲಾಟ್ ಆಗಿ ಏನಿದೆ ಈ ಏರಿಯಾನ ಬಿಟ್ಟು ಜಸ್ಟ್ ಕರ್ವ್ಡ್ ಏರಿಯಾನ ತಗೊಂಡ್ರೆ ಇದು ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ. ಸೊ ಇದ್ರ ಹೆಸರಲ್ಲೇ ಇದೆ. ಕರೆಕ್ಟಾ? ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ. ಸೊ ಕರ್ವ್ಡ್ ಮಾತ್ರ ತಗೋಬೇಕು, ಕರ್ವ್ಡ್ ಸರ್ಫೇಸ್ ಮಾತ್ರ ತಗೋಬೇಕು. ಅದೇ ನಾನು ಇಲ್ಲಿ ಕೋನ್ದ್ ಎಕ್ಸಾಂಪಲ್ ತಗೊಂಡ್ರೆ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಇವೆಲ್ಲ ಸರ್ಫೇಸಸ್ ಏರಿಯಾನ ಆಡ್ ಮಾಡಬೇಕು. ಅದೇ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಅಂದ್ರೆ ಜಸ್ಟ್ ಕರ್ವ್ ಪಾರ್ಟ್ ಅಲ್ಲಿ ಏನಿದೆ ಅದರದ್ದು ಏರಿಯಾ ಕಂಡಿಡಿದ್ರೆ ಸಾಕು, ಮೇಲ್ಗಡೆದು ಏರಿಯಾ ಬೇಡ. ಸೊ ಅರ್ಥ ಆಯ್ತಾ? ಇದು 2 ತರ. ಸೊ ವಾಲ್ಯೂಮ್ ಅಂದ್ರೆ ಏನು? ಸೊ ಸರ್ಫೇಸ್ ಏರಿಯಾದಲ್ಲಿ ಆಕ್ಚುಲಿ ಇನ್ನೊಂದು ಸರ್ಫೇಸ್ ಏರಿಯಾ ಬರುತ್ತೆ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ. ಅದನ್ನ ನಾವು ಕ್ಯೂಬ್ ಮತ್ತೆ ಕ್ಯೂಬಾಯ್ಡ್ ಅಲ್ಲಿ ಡಿಸ್ಕಸ್ ಮಾಡುವ. ಅರ್ಥ ಆಯ್ತಾ? ಸೊ ಯಾಕಂದ್ರೆ ಕ್ಯೂಬ್ ಮತ್ತೆ ಕ್ಯೂಬಾಯ್ಡ್ ಅಲ್ಲಿ ಕರ್ವ್ಡ್ ಸರ್ಫೇಸ್ ಅಂತ ಯಾವ್ದು ಬರಲ್ಲ. ಕರೆಕ್ಟಾ? ಎಲ್ಲ ಫ್ಲಾಟ್ ಇರುತ್ತೆ. ಸೊ ಅದ್ರಲ್ಲಿ ಬಾಟಮ್ ಮತ್ತೆ ಟಾಪ್ ಸರ್ಫೇಸ್ ನ ಎಕ್ಸ್ಕ್ಲೂಡ್ ಮಾಡ್ಕೊಂಡು ನಾವು ಏನಾದ್ರು ಏರಿಯಾ ಕಂಡಿಡಿದ್ರೆ ಅದನ್ನ ನಾವು ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ. ಅದನ್ನ ಅಲ್ಲಿ ಕ್ಯೂಬ್ ಮತ್ತೆ ಕ್ಯೂಬಾಯ್ಡ್ ಬಂದಾಗ ಡಿಸ್ಕಸ್ ಮಾಡುವ. ಇವಾಗ ಸರ್ಫೇಸ್ ಏರಿಯಾ ಕಾನ್ಸೆಪ್ಟ್ ಮುಗೀತು. ವಾಲ್ಯೂಮ್ ಅಂದ್ರೆ ಏನು ಅಂತ. ವಾಲ್ಯೂಮ್ ಇಸ್ ಅ ಅಮೌಂಟ್ ಆಫ್ ಸ್ಪೇಸ್ ಇಟ್ ಆಕ್ಯುಪೈಸ್ ಆರ್ ಕ್ಯಾನ್ ಹೋಲ್ಡ್ ಇನ್ಸೈಡ್. ಸೊ ಆ ವಾಲ್ಯೂಮ್ ಅಂದ್ರೆ ಏನಂದ್ರೆ ಆ 3D ಸಾಲಿಡ್ ಅದು ಅಮೌಂಟ್ ಆಫ್ ಸ್ಪೇಸ್ ಇಟ್ ಆಕ್ಯುಪೈಸ್. ಸೊ ಈ ಯೂನಿವರ್ಸ್ ಅಲ್ಲಿ ಎಷ್ಟು ಸ್ಪೇಸ್ ನ ಅದು ಆಕ್ಯುಪೈ ಮಾಡ್ಕೊಂಡಿದೆ ಅದನ್ನ ನ್ಯೂಮರಿಕಲ್ ಅಲ್ಲಿ ನಂಬರ್ ಅಲ್ಲಿ ಹೇಳೋದು, ಅಥವಾ ಅದು ಅದರೊಳಗೆ ಏನಾದ್ರು ವಸ್ತು ಇಟ್ರೆ ಅದು ಎಷ್ಟು ಹೋಲ್ಡ್ ಮಾಡ್ಬೋದು ಅದರ ಒಳಗೆ, ಅದು ವಾಲ್ಯೂಮ್ ಡೆಫಿನೇಷನ್ ಆಗುತ್ತೆ. ಅದನ್ನ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ? ಕ್ಯೂಬಿಕ್ ಯೂನಿಟ್ಸ್ ಲೈಕ್ ಸೆಂಟಿಮೀಟರ್ ಕ್ಯೂಬ್, ಮೀಟರ್ ಕ್ಯೂಬ್, ಯೂನಿಟ್ ಕ್ಯೂಬ್. ಸೊ ಆತರ ಕ್ಯೂಬ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಇದನ್ನ ಮೆಜರ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ದ ವಾಲ್ಯೂಮ್ ಆಫ್ ದಿ ಕೋನ್ ಟೆಲ್ಸ್ ಯು ಹೌ ಮಚ್ ಲಿಕ್ವಿಡ್ ಇಟ್ ಕ್ಯಾನ್ ಹೋಲ್ಡ್ ಇಫ್ ಇಟ್ ವರ್ ಎ ಕಂಟೈನರ್. ಒಂದು ಕೋನ್ ನ ತಗೊಂಡ್ರೆ ಆ ಕೋನ್
ಅದು ವಾಲ್ಯೂಮ್ ನಂಬರ್ ಏನ್ ಹೇಳುತ್ತೆ ಅಂದ್ರೆ ಎಷ್ಟು ಎಷ್ಟು ಅದು ಹೋಲ್ಡ್ ಮಾಡ್ಬೋದು. ಸೊ ಒಂದು ನಂಬರ್ಸ್ ಅಲ್ಲಿ ಈಗ ಎಷ್ಟು ಸೆಂಟಿಮೀಟರ್ ಕ್ಯೂಬ್ ಇದು ಹೋಲ್ಡ್ ಮಾಡ್ಬೋದು, ಎಷ್ಟು ಮೀಟರ್ ಕ್ಯೂಬ್ ಇದು ಹೋಲ್ಡ್ ಮಾಡ್ಕೋಬಹುದು ಅಂತ. ಸೊ ನಾವು ಕಂಡುಹಿಡಿಬಹುದು ವಾಲ್ಯೂಮ್ ನ ಕ್ಯಾಲ್ಕುಲೇಟ್ ಮಾಡಕ್ ಗೊತ್ತಿದ್ರೆ, ಕರೆಕ್ಟಾ? ಸೊ ವಾಲ್ಯೂಮ್ ಬಗ್ಗೆ ಗೊತ್ತಾಯ್ತು ಇವಾಗ. ಸೊ ಇವತ್ತು ನಾವು ಏನ್ ಮಾಡ್ತಿದ್ವಿ, ಸೊ ತುಂಬಾ ಫಾರ್ಮುಲಾಸ್ ನ ನೋಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ಅರ್ಥ ಆಯ್ತು? ತುಂಬಾ ಫಾರ್ಮುಲಾಸ್ ಫಾರ್ ಫೈಂಡಿಂಗ್ ಸರ್ಫೇಸ್ ಏರಿಯಾ, ವಾಲ್ಯೂಮ್ ಆಫ್ ಕಾಮನ್ 3D ಫಿಗರ್ಸ್. ನಾನೇನು ಫಸ್ಟ್ 6 ಕಾಮನ್ ಫಿಗರ್ಸ್ ಹೇಳಿದ್ದೆ 3 ಡೈಮೆನ್ಷನ್, ಅವೆಲ್ಲದಕ್ಕೂ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ, ಕರ್ಡ್ ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್ ನ ಫಾರ್ಮುಲಾ ಏನು ಅಂತ ಡಿಸ್ಕಸ್ ಮಾಡೋಣ. ಸೊ ಇವೆಲ್ಲ ಫಾರ್ಮುಲಾ ನಿಮ್ಗೆ ನೆನಪಿರ್ಬೇಕು. ಅದ್ ನೆನಪಿದ್ರೆ ಮಾತ್ರ ನೀವು ಕ್ವಶನ್ಸ್ ಗಳನ್ನ ಟ್ಯಾಕಲ್ ಮಾಡಕ್ಕಾಗುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ನಾವು 1 by 1 ಫಾರ್ಮುಲಾಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ಯೂಬ್ ಮೊದಲನೇದು ಯಾವುದು? ಕ್ಯೂಬ್. ಸೊ ಲೆಟ್ಸ್ ಗೋ ಫಾರ್ ಕ್ಯೂಬ್. ಸೊ ಕ್ಯೂಬ್ ಅಲ್ಲಿ ನಿಮಗೆ ಗೊತ್ತಿರುತ್ತೆ, ಇಲ್ಲಿ 6 ಫೇಸ್ ಇರುತ್ತೆ. 6 ಫೇಸ್ ಇರುತ್ತೆ. ಸೊ ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4, ಫೇಸ್ 5, ಫೇಸ್ 6. ಸೊ ಈ ತರ ಸೊ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ, ಬಟ್ 6 ಫೇಸ್ ಇರುತ್ತೆ. ಇದನ್ನಂತೂ ಅಬ್ಸರ್ವ್ ಮಾಡಬಹುದು. ನಾರ್ಮಲಿ ನಮ್ಮ ಹತ್ರ ರುಬಿಕ್ಸ್ ಕ್ಯೂಬ್ ಇರುತ್ತೆ. ಸೊ ನಾವು ಸಾಲ್ವ್ ಮಾಡ್ತಾ ಇರ್ತೀವಿ ಚಿಕ್ಕ ಮಕ್ಳು ಇರುತ್ತೆ. ಸೊ ಆ ರುಬಿಕ್ಸ್ ಕ್ಯೂಬ್ ಏನಿದೆ ಅದು ಅಷ್ಟೇ ಒಂದು ಕ್ಯೂಬ್ ತರನೇ ಅಲ್ಲ. ಸೊ ಅದರಲ್ಲೂ 6 ಫೇಸ್ ಇದೆ ಅಂತ ನಾವು ಗಮನಿಸಿರ್ತೀವಿ, ಕರೆಕ್ಟಾ? ಸೊ ಈ ಕ್ಯೂಬ್ಗೆ ನಮ್ಗೆ ಏನಿದೆ ಫಾರ್ಮುಲಾಸ್ ಬರುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ಅಂದ್ರೇನು? ಸೊ ಇಲ್ಲಿ 6 ಸೈಡ್ ಇದೆ, ಕರೆಕ್ಟಾ? ಒಂದೊಂದ್ ಸೈಡ್ ಒಂದೊಂದು ಸ್ಕ್ವಯರ್ ತರ ಕಾಣಿಸುತ್ತೆ ನಮ್ಗೆ ಈ ಕ್ಯೂಬ್ ಅಲ್ಲಿ, ಕರೆಕ್ಟ್? ಸೊ ಒಂದೊಂದು ಫೇಸ್ ಒಂದೊಂದು ಸ್ಕ್ವಯರ್ ತರ ಕಾಣಿಸುತ್ತೆ. ಸ್ಕ್ವಯರ್ದು ಏರಿಯಾ ಎಷ್ಟು ಗೊತ್ತಾ? ಹೌದು, ಗೊತ್ತು. ಒಂದ್ರದ್ದು ಅದು ಸ್ಕ್ವಯರ್ದು ಲೆಂತ್ ಎ ಅಂತ ತಗೊಂಡ್ರೆ ಅದ್ರದ್ದು ಏರಿಯಾ ಬಂದ್ಬಿಟ್ಟು ಎ ಸ್ಕ್ವೇರ್ ಆಗುತ್ತೆ, ಕರೆಕ್ಟಾ? ಎ ಸ್ಕ್ವೇರ್ ಆಗುತ್ತೆ. ಅದೇ ತರ ಇಲ್ಲಿ ಎಷ್ಟು ಎಷ್ಟು ಟೋಟಲ್ ಸೈಡ್ಸ್ ಇದೆ? 6 ಇದೆ, ಕರೆಕ್ಟಾ? ಸೊ ಟೋಟಲ್ ಸರ್ಫೇಸ್ ಏರಿಯಾ TSA ಏನಿದೆ ಅದೆಷ್ಟಾಗಬೇಕು ನಮ್ಮ ಪ್ರಕಾರ? 6A² ಆಗ್ಬೇಕು. ಲೆಟ್ಸ್ ಟೇಕ್ ಇಟ್ಸ್ 6A² ಅಂತ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಏನಿದೆ ಅದು ಬಂದ್ಬಿಟ್ಟು 6A². ನಾನು ನನಗೆ ಹೇಳಿದೆ ಕ್ಯೂಬ್ ಮತ್ತೆ ಕ್ಯೂಬಾಯ್ಡ್ ಅಲ್ಲಿ ನಿಮ್ಗೊಂದು ಡಿಸ್ಕಸ್ ಮಾಡ್ತೀನಿ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂದ್ರೆ ಏನು ಅಂತ. ಸೊ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂದ್ರೆ ಮೇಲ್ಗಡೆ ಮತ್ತೆ ಕೆಳಗಡೆ ಇರುವಂತ ಸೈಡ್ ನ ಬಿಟ್ಟು. ಸೊ ಇಲ್ಲಿ 6 ಫೇಸ್ ಇದೆ, 3 ಮತ್ತೆ 6 ಅಂತ ನಾನು ಏನ್ ಮೆನ್ಷನ್ ಮಾಡಿದ್ದೀನಿ ಸೈಡ್, ಆ ಸೈಡ್ ನ ಹೊರತುಪಡಿಸಿ ಜಸ್ಟ್ 1 2 3 1 2 4 5. ಸೊ ಈ ಸರ್ಫೇಸ್ ಗಳದ್ದು ಏನಿದೆ ಸರ್ಫೇಸ್ ಏರಿಯಾ ಅದನ್ನ ಮಾತ್ರ ಆಡ್ ಮಾಡಿದ್ರೆ ಅದನ್ನ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಸೊ ಬಾಟಮ್ ಮತ್ತೆ ಟಾಪ್ ನ ನಾವೇನ್ ಮಾಡ್ಬೇಕು? ಬಿಡಬೇಕು. ಇನ್ನು ಉಳಿದು ಸೈಡ್, ಲ್ಯಾಟರಲ್ ಅಂತ ಹೇಳೋ ವರ್ಡ್ ಅಲ್ಲಿ ಇದೆಲ್ಲ, ಸೊ ಸೈಡ್ ನ ಮಾತ್ರ ನಾವೇನ್ ಮಾಡ್ಬೇಕು? ಕನ್ಸಿಡರ್ ಮಾಡಬೇಕು. ಅವಾಗ ಸೊ ನಮ್ಗೆ ಏನ್ ಬರುತ್ತೆ? 4A² ಬರುತ್ತೆ. ಯಾಕಂದ್ರೆ 6A² ಆಗಿ ಬರ್ತದೆ 6 ಸೈಡ್ ಕನ್ಸಿಡರ್ ಮಾಡಿದಾಗ. ಇಲ್ಲಿ ನಾವು 2 ಸೈಡ್ ಏನ್ ಮಾಡಿದೀವಿ? ತೆಗ್ದು ಹಾಕಿದ್ವಿ, ಕರೆಕ್ಟಾ? ಸೊ ಆನ್ಸರ್ ಏನ್ ಬರುತ್ತೆ? 4A² ಬರಬೇಕು. ಲೆಟ್ಸ್ ಚೆಕ್ ಇಟ್. ಇಸ್ ಇಟ್ 4A²? ಎಸ್, ಲ್ಯಾಟರಲ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು 4A² ಇರಬೇಕು. ಇನ್ನು ವಾಲ್ಯೂಮ್ ಏರಿಯಾಗೆ ಎಷ್ಟು ಹೈಟ್ ಇದೆ ಅದು ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ ಸಿ ಬಾಟಮ್ ಅಲ್ಲಿ ನಿಮ್ಗೆ ಒಂದು ಫೇಸ್ ಕಾಣಿಸ್ತಿದೆ, ಈ ಫೇಸ್, ಕರೆಕ್ಟಾ? ಸೊ ಇದು ಬಂದ್ಬಿಟ್ಟು ಬಾಟಮ್ದು ಏರಿಯಾ, ಕರೆಕ್ಟಾ? ಸೊ ಅದ್ರದ್ದು ಏರಿಯಾ A² ಅಂತ ಹೇಳ್ಬೋದಾ? ಯಾಕಂದ್ರೆ ಇದು ಎ ಅಂಡ್ ಈ ಲೆಂತ್ ಎ, ಕೆಳಗೆ ಇರೋದು ಒಂದು ಸ್ಕ್ವಯರ್. ಆಕ್ಚುಲಿ ಆ ಸ್ಕ್ವಯರ್ ಏರಿಯಾ ಬಂದ್ಬಿಟ್ಟು A². ನೆಕ್ಸ್ಟ್ ಆ ಏರಿಯಾಗೆ ಎಷ್ಟು ಹೈಟ್ ಇದೆ? ಸೊ ಈ ಕ್ಯೂಬ್ ಅಲ್ಲಿ ಈ ಸೈಡ್ ಲೆಂತ್ ಎ ಆಗಿರೋದ್ರಿಂದ ಏನ ನಾವು ಇನ್ನೊಂದ್ಸತಿ ಮಲ್ಟಿಪ್ಲೈ ಮಾಡಬೇಕು, ಸೊ ದಟ್ ನಮಗೆ ವಾಲ್ಯೂಮ್ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಏರಿಯಾಗೆ ಅದ್ರ ಹೈಟ್ ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಗುತ್ತೆ? ವಾಲ್ಯೂಮ್ ಸಿಗುತ್ತೆ. ಸೊ A² ಗೆ ಇಂಟು ಎ ಮಾಡಬೇಕು. ಸೊ ಏನಾಗುತ್ತೆ? A³ ಆಗುತ್ತೆ. ಸೊ ವಾಲ್ಯೂಮ್ ಆಫ್ ದಿಸ್ ಕ್ಯೂಬ್ ಏನು? A³. ಸೊ ಲೆಟ್ಸ್ ಚೆಕ್ ದಟ್. ಸೊ ವಾಲ್ಯೂಮ್ ಆಫ್ ಕ್ಯೂಬ್ ಇಸ್ ಈಕ್ವಲ್ ಟು A³, ಕರೆಕ್ಟಾ? ಸೊ ಈ 3 ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. 3 ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು. ಏನು? ಟೋಟಲ್ ಸರ್ಫೇಸ್ ಏರಿಯಾ 6A², ಲ್ಯಾಟರಲ್ ಸರ್ಫೇಸ್ ಏರಿಯಾ 4A², ವಾಲ್ಯೂಮ್ ಆಫ್ ಕ್ಯೂಬ್ A³. ಗೊತ್ತಾಯ್ತಾ? ಈ 3 ಫಾರ್ಮುಲಾ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರ್ಬೇಕು. ಇದೇ ತರ ಪ್ರತಿ 6 ನಾವೇನ್ ಸಾಲಿಡ್ ಕಲಿತೀವಿ ಆ 6ಕ್ಕೂ 3 ಫಾರ್ಮುಲಾ ಇದೆ. ಆ 3 ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಯೂಬ್ ಆಯ್ತು. ನಾವು ಹೋಗ್ತಿರೋದು ಕ್ಯೂಬಾಯ್ಡ್. ಕ್ಯೂಬ್ ಅಣ್ಣ, ಕರೆಕ್ಟಾ? ಕ್ಯೂಬಾಯ್ಡ್. ಸೊ ಒಂದ್ ಸ್ವಲ್ಪ ಜಾಸ್ತಿ ಉದ್ದ ಇರುತ್ತೆ, ಕರೆಕ್ಟಾ? ಕ್ಯೂಬಿಗೆ ಕಂಪೇರ್ ಮಾಡಿದ್ರೆ. ಸೊ ಲೆಂತ್ ನ ನಾವು ಎಲ್ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಬರಿತೀನಿ, ವಿಡ್ತ್ ನ ಬಿ ಅಂತ ಶಾರ್ಟ್ ಫಾರ್ಮ್ ಆಗಿ ಬರಿತೀನಿ, ಹೈಟ್ ನ ಹೆಚ್ ಅಂತ ಶಾರ್ಟ್ ಫಾರ್ಮ್ ಆಗಿ ಬರಿತೀನಿ. ಅರ್ಥ ಆಯ್ತಾ? ಸೊ ಹೆಚ್ ಅಂತ ಶಾರ್ಟ್ ಫಾರ್ಮ್ ಆಗಿ ಬರಿತೀನಿ. ನಾವು ಸಿ ಇಲ್ಲಿ 6 ಫೇಸ್ ಇದೆ, ಒಪ್ಕೊಳ್ತೀರಾ? ಎಸ್, 6 ಫೇಸ್ ಇದೆ. ಒಂದು ಫೇಸ್ದು, ಸೊ 2 ಫೇಸ್ದು ಏರಿಯಾ ಸೇಮ್ ಇರುತ್ತೆ, ಅಂದ್ರೆ ಆಪೋಸಿಟ್ ಸೈಡ್ಸ್. ಇವಾಗ ನೋಡಿ,
ಸೊ ನಾನು ತೋರಿಸಿದ್ರೆ ಇದೇನ್ ಫೇಸ್ ಇದೆ ನನ್ನ ಮುಂದೆ ಇದೆ ಫ್ರಂಟ್ ಫೇಸ್, ಆ ಫೇಸ್ ಏನಿದೆ ಆ ಫೇಸ್ ಏರಿಯಾ ಎಲ್ ಇಂಟು ಹೆಚ್ ಅಂತ ಹೇಳ್ಬೋದಾ? ಯಾಕಂದ್ರೆ ಲೆಂತ್ ಎಲ್ ಇದೆ, ಇದು ಹೈಟ್ ಹೆಚ್ ಇದೆ. ಸೊ ಈ ರೆಕ್ಟಾಂಗಲ್ ತಾನೆ, ಇದು ರೆಕ್ಟಾಂಗಲ್ ಏರಿಯಾ ಎಷ್ಟು? ಎಲ್ ಇಂಟು ಹೆಚ್, ಕರೆಕ್ಟಾ? ಅಂಡ್ ಆಪೋಸಿಟ್ ಇದೆ ಗೊತ್ತಾ? ಆಪೋಸಿಟ್ ಅಂದ್ರೆ ಇದು ಇಲ್ಲಿ ಹಿಂದೆ ಏನಿದೆ ಅದು, ಅದ್ರದ್ದು ಸೇಮ್ ಇರುತ್ತಾ? ಎಲ್ ಇಂಟು ಹೆಚ್ ಇರುತ್ತಾ? ಹೌದು ಇರುತ್ತೆ, ಎಲ್ ಇಂಟು ಹೆಚ್ ಸೇಮ್. ನಾವು ಈ ಫೇಸ್ ನ ಅಬ್ಸರ್ವ್ ಮಾಡಿದ್ರೆ ಇದು ಏನಿರುತ್ತೆ? ಹೆಚ್ ಇಂಟು ಬಿ ಇರುತ್ತೆ, ಕರೆಕ್ಟಾ? ಬಿ ಹೆಚ್. ಸೊ ಅಪೋಸಿಟ್ ಏನಿರುತ್ತೆ? ಬಿ ಹೆಚ್ ಏರಿಯಾ, ಕರೆಕ್ಟಾ? ಹಾಗೆ ಟಾಪ್ ಒನ್ ಮತ್ತೆ ಬಾಟಮ್ ಒನ್ ಹೇಳ್ಬೋದು ನಾವು, ಎಲ್ ಇಂಟು ಬಿ ಇರುತ್ತೆ. ಸೊ ಎಲ್ ಇಂಟು ಬಿ ಇರುತ್ತೆ, ಎಲ್ ಇಂಟು. ಸೊ ನೀವು ರೆಕ್ಟಾಂಗಲ್ ಆಗಿ ನೋಡಿದ್ರೆ ಸಿಂಪಲ್ ಆಗಿ ಕಾಣುತ್ತೆ, ಯಾಕಂದ್ರೆ ಒಂದೊಂದು ರೆಕ್ಟಾಂಗಲ್ದು ಏರಿಯಾ ಕಂಡಕ್ಟ್ ನಮ್ಗೆ ಗೊತ್ತು, ಅರ್ಥ ಆಯ್ತಾ? ಇವಾಗ ನಾವೇನ್ ಮಾಡ್ತಿದೀವಿ, ಸಿ ಟೋಟಲ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು 2 ಇಂಟು ಎಲ್ ಬಿ ಪ್ಲಸ್ ಬಿ ಹೆಚ್ ಪ್ಲಸ್ ಹೆಚ್ ಎಲ್ ಅಂತ ಹೇಳ್ಬೋದಾ? ಯಾಕಂದ್ರೆ ನಾವು ನೋಡಿರೋ ಪ್ರಕಾರ ಸೊ ಆಪೋಸಿಟ್ ಸೈಡ್ ಬಂದ್ಬಿಟ್ಟು ಸೇಮ್ ಇರುತ್ತೆ, ಕರೆಕ್ಟ್? ಆಪೋಸಿಟ್ ಸೈಡ್ ಏರಿಯಾ ಸೇಮ್ ಇರುತ್ತೆ, ಕರೆಕ್ಟ್? ಈ ನಾನು ಇದನ್ನ 1 2 ಅಂತ ಹೇಳಿದ್ರೆ 1 ಮತ್ತೆ 2 ಏರಿಯಾ ಸೇಮ್, ಎಷ್ಟು? ಎಲ್ ಇಂಟು ಬಿ, ಕರೆಕ್ಟಾ? ಸೊ ಇದು ಲೆಂತ್, ಇದು ಬ್ರೆಡ್, ಇದು ಹೈಟ್, ಕರೆಕ್ಟಾ? ಸೊ ಎಲ್ ಇಂಟು ಬಿ ಇರುತ್ತೆ, ಸೊ ಅದಕ್ಕೆ 2 ಟೈಮ್ಸ್ ಎಲ್ ಬಿ ಇದೆ ಇಲ್ಲಿ. ಅದೇ ತರ 3 ಮತ್ತೆ 4 ಇದನ್ನ ನೋಡಿದ್ರೆ ಬಿ ಇಂಟು ಹೆಚ್ ಬರುತ್ತೆ, ಕರೆಕ್ಟಾ? ಬಿ ಇಂಟು ಹೆಚ್ ಬರುತ್ತೆ, ಬಿ ಇಂಟು ಹೆಚ್ ಬರುತ್ತೆ. ಸೊ ಅದಕ್ಕೆ 2 ಇಂಟು ಬಿ ಹೆಚ್. ಅದೇ ತರ ಫ್ರಂಟ್ ಏನಿದೆ ಎಲ್ ಇಂಟು ಹೆಚ್ ಬರುತ್ತೆ ತಾನೆ? ಸೊ ಎಲ್ ಇಂಟು ಹೆಚ್, ಹಿಂದೆನೂ ಅಷ್ಟೇ ಎಲ್ ಇಂಟು ಹೆಚ್. ಸೊ ಅದು 2 ಸತಿ ಇದೆ, ಸೊ 2 ಇಂಟು ಎಲ್ ಎಚ್. ಸೊ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಗೊತ್ತಾಯ್ತಾ? 2 ಇಂಟು ಎಲ್ ಬಿ ಪ್ಲಸ್ ಬಿ ಹೆಚ್ ಪ್ಲಸ್ ಹೆಚ್ ಎಲ್. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಡಿಪೆಂಡ್ಸ್ ಅಂದ್ರೆ ಏನು? ಅದು ನೀವು ಎಲ್ಲಿ ಇಟ್ಕೊಂಡು ನೋಡ್ತೀರಾ ಅಂತ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಮೇಲ್ಗಡೆ ಮತ್ತೆ ಕೆಳಗಡೆಯಿಂದ ತೆಗಿಬೇಕು. ಇಲ್ಲಿ ಮೂರು ಲೆಂತ್ ಡಿಫ್ರೆಂಟ್ ಆಗಿರೋದ್ರಿಂದ ನೀವು ಯಾವ ಆಂಗಲ್ ಇಟ್ಕೊಳ್ತಾರೆ, ಯಾವ ತರ ಇಟ್ಕೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕರೆಕ್ಟಾ? ಸೊ ಅದಕ್ಕೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಡಿಪೆಂಡ್ಸ್ ಆಗುತ್ತೆ. ಸೊ ನೀವು ಯಾವ ತರ ಇಟ್ಕೊಂಡಿದ್ರೆ ಅದ್ರ ಮೇಲೆ. ಇನ್ನು ವಾಲ್ಯೂಮ್ ಬಂದ್ಬಿಟ್ಟು ನಾನು ಹೇಳಿದೆ ಏರಿಯಾಗೆ ಹೈಟ್ ಇಂಟು ಮಾಡಬೇಕು. ಸಿ ಕೆಳಗೆ ಎಂತ ಏರಿಯಾ ಇದೆ, ಕೆಳಗೆ ಇರುವ ರೆಕ್ಟಾಂಗಲ್ದು ಏರಿಯಾ ಎಷ್ಟು? ಸೊ ಈ ರೆಕ್ಟಾಂಗಲ್ ಬಗ್ಗೆ ಮಾತಾಡ್ತೀನಿ. ಕೆಳಗಿರೋ ರೆಕ್ಟಾಂಗಲ್ದು ಏರಿಯಾ ಬಂದ್ಬಿಟ್ಟು ಎಷ್ಟಿದೆ ಅಂದ್ರೆ ಎಲ್ ಇಂಟು ಬಿ ಇದೆ, ಒಪ್ಕೊಳ್ತೀರಾ? ಎಲ್ ಇಂಟು ಬಿ ಇದೆ. ಸೊ ಎಲ್ ಇಂಟು ಬಿ ಇದೆ. ಆ ಏರಿಯಾಗೆ ಎಷ್ಟು ಹೈಟ್ ಇದೆ? ಇಲ್ಲಿ ಹೆಚ್ ಹೈಟ್ ಇದೆ, ಕರೆಕ್ಟಾ? ಸೊ ಸಿ ಹೆಚ್ ಹೈಟ್ ಇದೆ ತಾನೆ? ಅದೇ ಏರಿಯಾ ಎಷ್ಟು ಟೈಮ್ ರಿಪೀಟ್ ಆಗಿದೆ? ಹೆಚ್ ಹೈಟ್ ಇದೆ ಅಷ್ಟು ಟೈಮ್ ರಿಪೀಟ್ ಆಗಿದೆ, ಅದಕ್ಕೆ ಹೆಚ್ ನ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಆನ್ಸರ್ ಏನ್ ಬಂತು? ಎಲ್ ಬಿ ಹೆಚ್, ಕರೆಕ್ಟಾ? ಸೊ ಇಲ್ಲಿ ಬರ್ತೀನಿ ನೋಡಿ, ಎಲ್ ಬಿ ಹೆಚ್. ಸೊ ಎಲ್ ಬಿ ಹೆಚ್ ಬಂದ್ಬಿಟ್ಟು ವಾಲ್ಯೂಮ್ ಆಫ್ ದಿ ಕ್ಯೂಬಾಯ್ಡ್. ಸೊ ನಾವೇನ್ ತಿಳ್ಕೊಂಡ್ವಿ? ಕ್ಯೂಬ್ದು ಮತ್ತೆ ಕ್ಯೂಬಾಯ್ಡ್ದು ಟೋಟಲ್ ಸರ್ಫೇಸ್ ಏರಿಯಾ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ವಾಲ್ಯೂಮ್, ಇವು ಮೂರನ್ನ ತಿಳ್ಕೊಂಡಿದ್ವಿ, ಕರೆಕ್ಟಾ? ಅಂಡ್ ಇದೆಲ್ಲ ನೆನ್ಪಿಟ್ಕೊಳ್ಳೋಕೆ ವೆರಿ ವೆರಿ ಈಸಿ, ಯಾಕಂದ್ರೆ ನಮ್ ಕಣ್ ಮುಂದೆ ನಾವೇನ್ ಮಾಡ್ಬೋದು? ಇದನ್ನ ಡೆರೈವ್ ಮಾಡ್ಕೋಬಹುದು, ಕರೆಕ್ಟಾ? ಸೊ ಈಸಿಯಾಗಿ ನಾವು ಇದನ್ನ ನೆನ್ಪಿಟ್ಕೋಬಹುದು. ಸೊ ಮುಂದೆ ಏನಿದೆ ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿರೋದು, ಕರೆಕ್ಟಾ? ಕ್ಯೂಬ್ ಮತ್ತೆ ಕ್ಯೂಬಾಯ್ಡ್ಗಳು ಡೈಲಿ ಲೈಫಲ್ಲಿ ನಮಗೆ ಸಿಗ್ತಾ ಇರ್ತವೆ. ಸೊ ಈಸಿಯಾಗಿ ಇದನ್ನ ನಾವು ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಸಿಲಿಂಡರ್. ಸೊ ಸಿಲಿಂಡರ್ ಬಂತು. ಸೊ ಸಿಲಿಂಡರ್ ಅಲ್ಲಿ ನಾವು ನೋಡ್ಬೋದಾ, ಇದು ಕರ್ಡ್ ಸರ್ಫೇಸ್ ಏರಿಯಾ, ಇಲ್ಲಿ ಏನು ಕರ್ವ್ ಆಗಿದೆ. ಇವೆಲ್ಲ ಕರ್ಡ್ ಸರ್ಫೇಸ್ ಏರಿಯಾ ಬರುತ್ತೆ. ಮೇಲ್ಗಡೆ ಎರಡಿದೆ, ಅದು ಸರ್ಕಲ್ ತರ ಕಾಣಿಸ್ತುಂಟು, ಕರೆಕ್ಟಾ? ಸರ್ಕಲ್ ತರ ಕಾಣಿಸ್ತುಂಟು. ಇವಾಗ ನಾನು ಏನ್ ಮಾಡ್ತೀನಿ, ನಾನು ಡೈರೆಕ್ಟ್ ಆಗಿ ಆನ್ಸರ್ ನಲ್ಲಿ ರಿವೀಲ್ ಮಾಡ್ತಿಲ್ಲ. ನಮ್ಗೆ ಡೆರೈವ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಎಷ್ಟಿರುತ್ತೆ ಅಂತ. ಏನ್ ಹೇಳಿ? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಕರಿಬೋದಾ? ಈಗ ನಾವು ಕ್ಯೂಬೈಡ್ ಕರಿತೀವಲ್ಲ ಆತರ ಇಲ್ಲ. ಯಾಕೆ? ಈಗ ಇದು ಕರ್ಡ್ ಆಗಿದೆ, ಕರೆಕ್ಟಾ? ಸೊ ಇದನ್ನ ನಾವೇನಂತ ಕರಿಬೇಕು? ಕರ್ಡ್ ಸರ್ಫೇಸ್ ಏರಿಯಾ ಅಂತ ಕರಿಬೇಕು, ಕರೆಕ್ಟಾ? ಸೊ ಕರ್ಡ್ ಸರ್ಫೇಸ್ ಏರಿಯಾ ನಾನು ಏನ್ ಮಾಡ್ತಿದ್ದೀನಿ, ಸೊ ಇವತ್ತು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅದಕ್ಕೆ ಏನ್ ಮಾಡ್ಬೇಕು? ಮೊದಲು ನಾವು ಸಿಲಿಂಡರ್ನ ಕಟ್ ಮಾಡುವ, ಅರ್ಥ ಆಯ್ತಾ? ಸಿಲಿಂಡರ್ನ ಕಟ್ ಮಾಡ್ತಿದ್ವಿ. ಸಿಲಿಂಡರ್ ಕಟ್ ಮಾಡಿದ್ರೆ ಹೇಗಿರುತ್ತೆ? ಈ ರೀತಿ ನಾನು ಒಂದು ಪ್ಲೇನ್ ಅಲ್ಲಿ ಕಟ್ ಮಾಡಿದ್ರೆ ನಮ್ಗೆ ಗೆಟ್ ಲೈಕ್ ಒಂದು ರೆಕ್ಟಾಂಗಲ್ ಬರುತ್ತೆ. ಸೊ ಕರೆಕ್ಟಾಗಿ ನೀವು ಒಂಚೂರು ವಿಜುವಲೈಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ 3 ಡೈಮೆನ್ಷನಲ್ ಜಾಮೆಟ್ರಿ, ನಾವೇನ್ 3 ಡೈಮೆನ್ಷನ್ ಮೆನ್ಸುರೇಷನ್ ಕಲಿತಿದೀವಿ, ಇಟ್ಸ್ ಲೈಕ್ 3D ಅಂದ್ರೆ ಏನು? ನಮಗೆ ವಿಜುವಲೈಸಿಂಗ್ ಗೊತ್ತಿರಬೇಕು. ಕ್ಯೂಬರ್ ಯಾವ ತರ ಇರುತ್ತೆ, ಕ್ಯೂಬಾಯ್ಡ್ ಅಂದ್ರೆ ಯಾವ ರೀತಿ ಇರುತ್ತೆ. ಸೊ ಅವೆಲ್ಲ ನೆನಪಿದ್ರೆ, ಅವೆಲ್ಲ ನಮ್ಗೆ ಏನ್ ವಿಜುವಲೈಸ್ ಆಗ್ತಿದ್ರೆ ಅವಾಗ ಮಾತ್ರ ಈ ತರ ಕ್ವಶನ್ಸ್ ಗಳೇನಿದೆ ಅಪ್ಲೈಡ್ ಕ್ವಶನ್ಸ್ ಅದನ್ನ ಮಾಡಕ್ಕಾಗೋದು, ಅರ್ಥ ಆಯ್ತಾ? ಸೊ ಇವಾಗ ಕರೆಕ್ಟ್ ಆಗಿ ನೀವು ನೆನ್ಸ್ಕೋಬೇಕಾಗುತ್ತೆ. ಇಲ್ಲಿ ನೀವು ವಿಜುವಲೈಸ್ ಮಾಡ್ಬೇಕಾಗುತ್ತೆ. ಈ ಸಿಲಿಂಡರ್ನ ಅರ್ಧಕ್ಕೆ ಅಂದ್ರೆ ಮೀನ್ಸ್ ಕಟ್ ಮಾಡಿದ್ರೆ, ಈ ರೀತಿ ನಾನು ಯಾವ ರೀತಿ ತೋರಿಸಿ ಆ ತರ ಕಟ್ ಮಾಡಿದ್ರೆ
ಅಂಡ್ ಅದನ್ನ ಬಿಡಿಸಿದ್ರೆ ನಮ್ಗೆ ರೆಕ್ಟ್ಯಾಂಗಲ್ ಕರೆಕ್ಟಾ, ಆ ರೆಕ್ಟ್ಯಾಂಗಲ್ ಸಿಗುತ್ತೆ. ಆ ರೆಕ್ಟ್ಯಾಂಗಲ್ದು ಲೆಂತ್ ಮತ್ತೆ ಬ್ರೆಡ್ತ್ ನ ಈಗ ಕ್ಯಾಲ್ಕುಲೇಟ್ ಮಾಡುವ. ಸಿ ಇದ್ರದ್ದು ಬ್ರೆಡ್ತ್ ಬಂದ್ಬಿಟ್ಟು ಹೆಚ್ಚೇ ಇರುತ್ತೆ ಕರೆಕ್ಟಾ, ಯಾಕಂದ್ರೆ ಸಿ ಲೆಂತ್ ಬಂದ್ಬಿಟ್ಟು 2πr ಇರುತ್ತೆ, ಯಾಕಂದ್ರೆ ಇದು ಒಂದು ಸರ್ಕಲ್ ಕರೆಕ್ಟಾ. ಸೊ ಇದು ಒಂದು ಸರ್ಕಲ್ ಅಂಡ್ ಇದ್ರ ರೇಡಿಯಸ್ ಆರ್ ಅಂತ ಅನ್ಕೊಂಡ್ರೆ ಈ ಸಿಲಿಂಡರ್ದು ಸಿ ಸರ್ಕಲ್ದು ಸರ್ಕಂಫರೆನ್ಸ್ ಎಷ್ಟು 2πr ಕರೆಕ್ಟಾ, ಅಂಡ್ ಅದು ಸರ್ಕಂಫರೆನ್ಸ್ ತಾನೇ ಲೆಂತ್ ಕರೆಕ್ಟಾ. ಸೊ ಟೋಟಲ್ ಆಗಿ ಅದನ್ನ ನಾನು ಕಟ್ ಮಾಡ್ಬಿಟ್ಟು ತೆಗೆದ್ರೆ ಆ ಸರ್ಕಂಫರೆನ್ಸ್ ತಾನೇ ಸ್ಟ್ರೈಟ್ ಆಗಿರೋದು. ಸೊ ಸರ್ಕಂಫರೆನ್ಸ್ ಎಷ್ಟು 2πr, ಅದೇ 2πr ತಾನೇ ಅಲ್ಲಿ ಬರ್ದಿರೋದು. ಅಂಡ್ ಹೈಟ್ ಏನು ಚೇಂಜ್ ಆಗಿಲ್ಲ ಕರೆಕ್ಟಾ. ಸೊ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ಏನ್ ಹೈಟ್ ಹೆಚ್ಚಿಂತ ಇತ್ತು ಇಲ್ಲೂ ಅಷ್ಟೇ ಅದೇ ಹೈಟ್ ಇರೋದು ಕರೆಕ್ಟಾ. ಸೊ 2πr ಹೆಚ್ಚು. ಇವಾಗ ಇದ್ರ ಏರಿಯಾ ಏನಾಯ್ತು, ಆ ರೆಕ್ಟ್ಯಾಂಗಲ್ದು ಏರಿಯಾ ಅಂತೂ ಕಂಡ್ರೆ ಗೊತ್ತು ನಮ್ಗೆ ಎಷ್ಟು 2πr ಇಂಟು ಹೆಚ್ ತಾನೆ. 2πr ಎಲ್ ಬ್ರೆಡ್ ಬಂದು ಹೆಚ್ಚು, ಸೊ ಅವಾಯ್ಡ್ನ ಮಲ್ಟಿಪ್ಲೈ ಮಾಡಬೇಕು, 2πr ಹೆಚ್ಚು ಅಂತ ಬರುತ್ತೆ. ನಾವು ಸಿ ಎಸ್ ಎ ಅಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ತಾನೆ. ಆ ಕರ್ವ್ಡ್ ಸರ್ಫೇಸ್ ಏರಿಯಾ ನಾವೀಗ ಕ್ಯಾಲ್ಕುಲೇಟ್ ಮಾಡಿದೇನು ಕರ್ವ್ಡ್ ಸರ್ಫೇಸ್ ಏರಿಯಾ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು 2πr ಎಚ್ ಅಂತ ಬಂತು. ನೀವ್ ಹೇಳಿ ಈ ಕರ್ವ್ಡ್ ಸರ್ಫೇಸ್ ಏರಿಯಾನ ಇಟ್ಕೊಂಡು ನಾನು ಟೋಟಲ್ ಸರ್ಫೇಸ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಅಫ್ಕೋರ್ಸ್ ಮಾಡ್ಬೋದು. ಯಾಕೆ, ಟೋಟಲ್ ಸರ್ಫೇಸ್ ಏರಿಯಾದಲ್ಲಿ ಏನು ವ್ಯತ್ಯಾಸ ಈ ಕರ್ವ್ಡ್ ಸರ್ಫೇಸ್ ಏರಿಯಾಗ ಅಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಪ್ಲಸ್ 2 ಟೈಮ್ಸ್ πr² ಇದೆ ಅಷ್ಟೇ. ನೀವು ನೋಡಿದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಏನಿದೆ ಅದ್ರ ಜೊತೆ ಎರಡು ಸರ್ಕಲ್ದು ಏರಿಯಾನ ಆಡ್ ಮಾಡ್ಬೇಕಷ್ಟೇ. ಬಾಟಮ್ ಅಲ್ಲಿ ಒಂದು ಸರ್ಕಲ್ದು ಏರಿಯಾ ಆಡ್ ಮಾಡ್ಬೇಕು, ಟಾಪ್ ಅಲ್ಲಿ ಒಂದು ಸರ್ಕಲ್ದು ಏರಿಯಾ ಆಡ್ ಮಾಡಿದ್ರೆ ಅವಾಗ ನಮ್ದು ಹೋಲ್ TSA ಸಿಗುತ್ತೆ ತಾನೆ. ಸೊ TSA ಅಂದ್ರೆ ಏನು, TSA ಪ್ಲಸ್ 2πr² ಅಂತ ಬರಿಬೋದಾ? ಕರೆಕ್ಟ್, ಯಾಕಂದ್ರೆ ಎರಡು ಸರ್ಕಲ್ ಏರಿಯಾ ಆಡ್ ಮಾಡ್ತಿದೀನಿ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಇದೆ. ಸೊ ನಾನೇನ್ ಹೇಳ್ಬೋದಂದ್ರೆ ಸಿ ಏನ್ TSA ಇದೆ ಅದು CSA ಪ್ಲಸ್ 2πr² ಅಂತ ಹೇಳ್ಬೋದು. ನಾವು CSA ನನಗೆ ಕ್ಯಾಲ್ಕುಲೇಟ್ ಮಾಡಿದೀನಿ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ, ಅಂದ್ರೆ 2πrh ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ. ಅವಾಗ TSA ಏನಾಯ್ತು 2πrh ಪ್ಲಸ್ 2πr ಇಂಟು ಆರ್. ನನ್ 2πr² ಇದೆಯಲ್ಲ, ಆ r² ನ r ಇಂಟು r ಅಂತ ಬರ್ಕೊಳ್ತಿದ್ದೀನಿ. ಯಾಕಂದ್ರೆ 2πr ಇಲ್ಲೂ ಇದೆ, 2πr ಇಲ್ಲೂ, ಸೊ ನಾನು ಕಾಮನ್ ತಗೋಬಹುದು ಅಂತ ಹೇಳುವಂತ ಒಂದು ರೀಸನ್ ಇಟ್ಕೊಂಡು ಆ 2πr² ನ 2πr ಇಂಟು r ಅಂತ ಬರ್ಕೊಂಡಿದ್ದೀನಿ. ನಾನು ಕಾಮನ್ ತಕೊಂಡ್ರೆ TSA ಏನಾಗುತ್ತೆ 2πr ಇಂಟು, ಸೊ ಇಲ್ಲೇನು ಉಳಿತು ಹೆಚ್ಚು ಉಳಿತು, ಅದನ್ನ ಇಲ್ಲಿ ಬರ್ದಿದ್ದೀನಿ. ಇಲ್ಲೇನು ಉಳಿತು r ಉಳಿತು, ಅದನ್ನ ಇಲ್ಲಿ ಬರ್ದಿದ್ದೀನಿ ಕರೆಕ್ಟಾ. ಸೊ 2πr ಇಂಟು r ಪ್ಲಸ್ h ಆಗುತ್ತೆ. ಸೊ ಇದು ಬಂದ್ಬಿಟ್ಟು TSA. ಸೊ ನಮಗೆ CSA ಸಿಕ್ತು, TSA ಸಿಕ್ತು. ಅಂಡ್ ಇನ್ನೊಂದು ವಾಲ್ಯೂಮ್ ಅಂತ ನಿಮಗೆ ಹೇಳಬೇಕು ಕರೆಕ್ಟಾ. ವಾಲ್ಯೂಮ್ ಅಂದ್ರೆ ನಾನು ಹೇಳಿದೆ ಏರಿಯಾ ಇಂಟು ಎಷ್ಟು ಟೈಮ್ ಅದು ರಿಪೀಟ್ ಆಗಿದೆ ಇಂಟು ಹೆಚ್ಚು ಕರೆಕ್ಟಾ. ಸಿ ಇಲ್ಲಿ ಏರಿಯಾ ಬಂದ್ಬಿಟ್ಟು ಏನು, ಸಿ ಏರಿಯಾ ಲೈಕ್ ಏರಿಯಾ ಏನಂದ್ರೆ πr² ಅಂತ ಹೇಳಿ ಬರೆದ್ರೆ πr² ಕರೆಕ್ಟಾ. ಈ ಏರಿಯಾ ಬಂದ್ಬಿಟ್ಟು πr² ಬಾಟಮ್ದು ಎಷ್ಟು ಟೈಮ್ಸ್ ಇದೆ ಅದು ಹೆಚ್ ಟೈಮ್ಸ್ ತಾನೆ. ಇದ್ರ ಹೈಟ್ ಎಷ್ಟು ಹೆಚ್ಚು, ಸೊ ಇದ್ರ ಹೈಟ್ ಬಂದ್ಬಿಟ್ಟು ಹೆಚ್ಚು, ಅದಕ್ಕೆ ಹೆಚ್ಚನ ಇಂಟು ಮಾಡ್ತಾ ಇದೀನಿ. ಅರ್ಥ ಆಯ್ತಾ? ಸೊ ಇದ್ರದ್ದು ಆನ್ಸರ್ ಬಂದ್ಬಿಟ್ಟು ವಾಲ್ಯೂಮ್ ಎಷ್ಟು ಬಂತು πr²h. πr²h. ನಾವೀಗ ಮೂರೂನು ಇನ್ನೊಂದ್ಸತಿ ನೋಡೋಣ. ಸೊ ಇದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು 2πr ಇಂಟು ಆರ್ ಪ್ಲಸ್ h ಡೆರವೇಶನ್ ಮಾಡಿದ್ವಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು 2πr ಇಂಟು h ಅಂಡ್ ಇದ್ರದ್ದು ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಬಂದ್ಬಿಟ್ಟು πr²h. ಸೊ ಈ ಮೂರು ಡೆರವೇಶನ್ ಗೊತ್ತಾಗಿದೆ. ಸೊ ಡೆರವೇಶನ್ ಯಾವಾಗ ಗೊತ್ತಿರುತ್ತೆ ಅವಾಗ ನಾವು ಎಲ್ಲಾನು ನೆನ್ಪಿಟ್ಕೋಬಹುದು ಕರೆಕ್ಟಾ. ಸೊ ಈ ಮೂರು ಸಿಲಿಂಡರ್ ಬಗ್ಗೆ ಆಯ್ತು. ನೆಕ್ಸ್ಟ್ ಇದೊಂದು ಇಂಟ್ರೆಸ್ಟಿಂಗ್, ಏನಿದು ಕೋನ್. ಸೊ ಈ ಕೋನ್ ಒಂದು ಸೊ ಕೋನ್ ಅಲ್ಲಿ ಒಂದು ವರ್ಟೆಕ್ಸ್ ಇರುತ್ತೆ, ಆಲ್ಟಿಟ್ಯೂಡ್ ಇರುತ್ತೆ, ರೇಡಿಯಸ್ ಇರುತ್ತೆ, ಸ್ಲಾಂಟ್ ಹೈಟ್ ಇರುತ್ತೆ, ಇವೆಲ್ಲ. ಸೊ ಇಲ್ಲಿ ಇಂಟ್ರೊಡ್ಯೂಸ್ ಆಗೋದು ಏನಂದ್ರೆ ಎಕ್ಸ್ಟ್ರಾ ಸ್ಲಾಂಟ್ ಹೈಟ್ ಎಲ್ ಅಂತ ಡಿನೋಟ್ ಮಾಡ್ತೀವಿ ನಾವು. ಸ್ಲಾಂಟ್ ಹೈಟ್ ಒಂದು ಹೊಸದಾಗಿ ಇಲ್ಲಿ ಇಂಟ್ರೊಡ್ಯೂಸ್ ಆಗಿರೋದು. ನಿಮಗೆ ರೇಡಿಯಸ್ ಎಲ್ಲ ಹೈಟ್ ಎಲ್ಲ ಆಲ್ಮೋಸ್ಟ್ ಹಿಂದೆ ನೋಡಿದಿರಾ. ಸ್ಲಾಂಟ್ ಹೈಟ್ ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದೆ. ಸ್ಲಾಂಟ್ ಹೈಟ್ ಅಂದ್ರೆ ಏನಂದ್ರೆ ಸ್ಲಾಂಟ್ ಹೈಟ್ ಎಲ್ ರೇಡಿಯಸ್ ಮತ್ತೆ ಹೈಟ್ಗೆ ಒಂದು ರಿಲೇಶನ್ಶಿಪ್ ಇದೆ. ಆ ರಿಲೇಶನ್ಶಿಪ್ ನೋಡಕ್ಕೆ ಪೈಥಾಗರಸ್ ಥಿಯರಮ್ ತರ ಇದೆ, ಯಾಕಂದ್ರೆ ಅದು ಡೆರೈವ್ ಆಗಿರುತ್ತೆ ಪೈಥಾಗರಸ್ ಥಿಯರಮ್ ಇದೆ ಅದಕ್ಕೆ. ಸೊ ಸಿ ಇಲ್ಲೂ ರೇಡಿಯಸ್ ಇದೆ, ಸೊ ಇಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ಸ್ ತರ ನಿಮಗೆ ಕಾಣಿಸ್ತಿರ್ಬೋದು ಕರೆಕ್ಟಾ. ಸೊ ಇದರಲ್ಲಿ ಸ್ಲಾಂಟ್ ಹೈಟ್ ಬಂದ್ಬಿಟ್ಟು ಇದು ಈ ಲೆಂತ್ ಕರೆಕ್ಟಾ, ವಿಚ್ ಇಸ್ ಹೈಪೋಟೆನ್ಯೂಸ್ ಅಂತ ನೀವೇನು ಹೇಳ್ತೀವಿ ಅದು ಎಲ್ ಅಂತ. ರೇಡಿಯಸ್ ಆರ್ ಒಂದ್ ಸೈಡ್, ಹೆಚ್ ಇನ್ನೊಂದ್ ಸೈಡ್. ಸೊ ಪೈಥಾಗರಸ್ ಥಿಯರಮ್ ಏನ್ ಹೇಳುತ್ತೆ, ಎರಡು ಸೈಡ್ದು ಸ್ಕ್ವಯರ್ದು ಸಮ್ ಹೈಪೋಟೆನ್ಯೂಸ್ ಸ್ಕ್ವಯರ್ಗೆ ಈಕ್ವಲ್ ಆಗಿರುತ್ತೆ.
ಇಲ್ಲೂ ಹಂಗೆ ತಾನೇ ಬರ್ದಿರೋದು ಎಲ್ ಸ್ಕ್ವೇರ್ ಇಸ್ ಇಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತ. ಇದೇನು ಕಷ್ಟ ಇಲ್ಲ ಕಲಿಯೋಕೆ, ಕರೆಕ್ಟಾ? ಸೊ ಎಲ್ ಸ್ಕ್ವೇರ್ ಇಸ್ ಇಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂದ್ರೆ ನಮ್ಗೆ ಎರಡು ವ್ಯಾಲ್ಯೂ ಗೊತ್ತಿರಿ, ಮೂರಲ್ಲಿ ಎರಡು ವ್ಯಾಲ್ಯೂ ಗೊತ್ತಿದ್ರೆ ಇನ್ನೊಂದನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಲೈಕ್ ಎಲ್ ಗೊತ್ತು ಆರ್ ಗೊತ್ತಿದ್ರೆ ಹೆಚ್ ಕಂಡಿಡಿಬೋದು, ಆರ್ ಗೊತ್ತು ಹೆಚ್ ಗೊತ್ತಿದ್ರೆ ಎಲ್ ಕಂಡಿಡಿಬೋದು, ಎಲ್ ಗೊತ್ತು ಹೆಚ್ ಗೊತ್ತಿದ್ರೆ ಆರ್ ಕಂಡಿಡಿಬೋದು. ಸೊ ಇವೆಲ್ಲ ಈಸಿ, ಕರೆಕ್ಟಾ? ಸೊ ಎರಡು ಗೊತ್ತಿದ್ರೆ ಮೂರನೇದು ಕಂಡುಹಿಡಿಬಹುದು. ಅದೇ ತರ ಕ್ವಶನ್ಸ್ ಕೊಟ್ಟಿರ್ತಾರೆ ನಿಮ್ಗೆ, ಎರಡು ಕೊಟ್ಬಿಟ್ಟು ಇನ್ನೊಂದು ಕಂಡುಹಿಡಿಯಕ್ಕೆ. ಅರ್ಥಾಯ್ತಾ? ಸ್ಲಾಂಟ್ ಹೈಟ್ ಕಂಡುಹಿಡಿಯಕ್ಕೆ ಗೊತ್ತಾಯ್ತು ಈಗ. ಸೊ ಇವಾಗ ಸ್ಲಾಂಟ್ ಹೈಟ್ ಅಂದ್ರೆ ಏನಂತ ಗೊತ್ತಾಯ್ತು, ಅದು ಈ ಡಿಸ್ಟೆನ್ಸ್, ಕರೆಕ್ಟಾ? ಈ ಡಿಸ್ಟೆನ್ಸ್ ಏನಿದೆ ಹೈಪರ್ನಸ್ ನಿಮ್ಗೆ ಏನ್ ಕಾಣಿಸ್ಕೊಂಡು ಅದನ್ನ ನಾವು ಸ್ಲಾಂಟ್ ಹೈಟ್ ಅಂತ ಕರಿತೀವಿ. ಸೊ ಈ ಕೋನಿಗೆ ಅಗೇನ್ ನಾವೇನ್ ಡಿಸ್ಕಸ್ ಮಾಡಬೇಕು, ಇದರದ್ದು ಏನ್ ಟೋಟಲ್ ಸರ್ಫೇಸ್ ಏರಿಯಾ ಏನಿದೆ, ಕರ್ಡ್ ಸರ್ಫೇಸ್ ಏರಿಯಾ ಏನಿದೆ, ವಾಲ್ಯೂಮ್ ಏನಿದೆ, ಮೂರನ್ನ ಡಿಸ್ಕಸ್ ಮಾಡಬೇಕು, ಕರೆಕ್ಟಾ? ಸೊ ಅಗೇನ್ ಸಿಲಿಂಡರ್ ನಾವು ಸಾಲ್ವ್ ಮಾಡೋದಕ್ಕೆ ಮೊದಲು ಏನ್ ಮಾಡಿದ್ವಿ, ಕರ್ಡ್ ಸರ್ಫೇಸ್ ಏರಿಯಾ ಕಂಡಿಡಿದ್ವಿ. ಕರ್ಡ್ ಸರ್ಫೇಸ್ ಏರಿಯಾ ಕಂಡಿಡಿದ ಮೇಲೆ ಏನ್ ಮಾಡಿದ್ವಿ, ಅದಕ್ಕೆ ಇನ್ ಟೋಟಲ್ ಸರ್ಫೇಸ್ ಏರಿಯಾಗೆ ಇನ್ನೇನು ಆಡ್ ಮಾಡಬೇಕು ಆ ಕರ್ಡ್ ಸರ್ಫೇಸ್ ಏರಿಯಾಗೆ. ಲೈಕ್ ಇಲ್ಲೇನಿದೆ, ಕರ್ಡ್ ಸರ್ಫೇಸ್ ಏರಿಯಾಗೆ ಬೇಸ್ ಅಲ್ಲಿ ಒಂದು ಪೈ ಆರ್ ಸ್ಕ್ವೇರ್ ಜಾಸ್ತಿ ಮಾಡ್ಬೇಕಷ್ಟೇ, ಕರೆಕ್ಟ್ ತಾನೆ? ಸೊ ಕರ್ಡ್ ಸರ್ಫೇಸ್ ಏರಿಯಲ್ಲಿ ಪೈ ಆರ್ ಸ್ಕ್ವೇರ್ ಒಂದು ಆಡ್ ಮಾಡಿರಲ್ಲ ಆ ಟೋಟಲ್ ಸರ್ಫೇಸ್ ಏರಿಯಾದಲ್ಲಿ, ಕರೆಕ್ಟಾ? ಸೊ ಪೈ ಆರ್ ಸ್ಕ್ವೇರ್ ನ ಕೊನೆಗೆ ಆಡ್ ಮಾಡ್ಕೊಳ್ವಾ, ಏನು ನಾವು ಎಲ್ ಎಸ್ ಎ ಕಂಡಿಡ್ಬಿಟ್ಟು, ಸೊ ಎಲ್ ಎಸ್ ಎಲ್ಲ ಸಿ ಎಸ್ ಎ ಕಂಡಿಡ್ದು. ಸಿ ಎಸ್ ಏನು, ಕರ್ಡ್ ಸರ್ಫೇಸ್ ಏರಿಯಾ ತಾನೆ? ಸೊ ಕರ್ಡ್ ಸರ್ಫೇಸ್ ಏರಿಯಾನ ಕಂಡಿಡ್ದು ಕೊನೆಗೆ ಪೈ ಆರ್ ಸ್ಕ್ವೇರ್ ನ ಆಡ್ ಮಾಡಿದ್ರೆ ನನಗೆ ಟಿ ಎಸ್ ಎ ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಸಿಗ್ದಂಗೆ. ಸೊ ನಮಗೆ ಸಿ ಎಸ್ ಎ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ ಇದಕ್ಕೆ ಅಗೇನ್ ಇಮ್ಯಾಜಿನೇಷನ್ ನಿಮಗೆ ಬೇಕು, ಅರ್ಥ ಆಯ್ತಾ? ಸೊ ಏನು ಇಮ್ಯಾಜಿನೇಷನ್ ಇದೆ ಅದು ನಿಮಗೆ ಅಗೇನ್ ಬೇಕಾಗುತ್ತೆ. ಸೊ ನಾನೀಗ ಡೆರೈವ್ ಮಾಡ್ತೀನಿ. ಸೊ ಸಿ ಎಸ್ ಎ ಕರ್ಡ್ ಸರ್ಫೇಸ್ ಏರಿಯಾ ಇದೆ ಅದನ್ನ ಡೆರೈವ್ ಮಾಡ್ತೀನಿ. ಸೊ ಇದು ಯಾರಿಗೆ ಅರ್ಥ ಆಗಲ್ಲ ಅಥವಾ ನೀವು ನೋಡ್ತೀವಿ ನಿಮಗೆ ಒಂದೊಂದ್ಸರಿ ಅರ್ಥ ಆಗದಿರ್ಬೋದು, ಸೊ ಬಿಟ್ಬಿಡಿ, ಯಾಕಂದ್ರೆ ಜಸ್ಟ್ ಫಾರ್ಮಲ್ ನೆನ್ಪಿಟ್ಕೊಳ್ಳಿ, ಇದು ಜಸ್ಟ್ ಡೆರವೇಶನ್ ಅಷ್ಟೇ, ಅರ್ಥ ಆಯ್ತಾ? ಸೊ ಅಗೇನ್ ನಾ ಏನ್ ಸಿಲಿಂಡರ್ ಅಲ್ಲಿ ಕಟ್ ಮಾಡಿದೆ, ಮಧ್ಯದಲ್ಲಿ ಕಟ್ ಮಾಡಿ ರೆಕ್ಟಾಂಗಲ್ ತರ ಕನ್ವರ್ಟ್ ಮಾಡಿದೆ, ಕೋನ್ನ ಕಟ್ ಮಾಡಿದಾಗ ಯು ವಿಲ್ ಗೆಟ್ ಅ ಸೆಕ್ಟರ್. ಓಕೆ, ಈ ರೀತಿ ಒಂದು ಸೆಕ್ಟರ್ ಬರುತ್ತೆ, ಅದು ನೀವು ವಿಜುವಲೈಸ್ ಮಾಡಿದ್ರೆ ಮಾತ್ರ ಆಗೋದು. ಸೊ ಅದಕ್ಕೆ ಯಾರ್ಯಾರಿಗೆ ಕಷ್ಟ ಆಗ್ತದೆ ವಿಜುವಲೈಸ್ ಮಾಡಕ್ಕೆ ಅವ್ರು ಏನ್ ಮಾಡಿ, ಸೊ ಈ ಡೆರವೇಶನ್ ಪಾರ್ಟ್ ನ ಬಿಟ್ಬಿಡಿ. ಸೊ ಇವಾಗ ಇದು ಸೆಕ್ಟರ್ ತರ ಬರುತ್ತೆ, ಅರ್ಥ ಆಯ್ತಾ? ಅಂಡ್ ಈ ಸೆಕ್ಟರ್ ಏನ್ ಲೆಂತ್ ಇದೆ ಅಂದ್ರೆ ಈ ಲೆಂತ್ ಏನಿದೆ ಇಷ್ಟು, ಅರ್ಥ ಆಯ್ತಾ? ಈ ಲೆಂತ್ ಏನಿದೆ ಅದು ಈ ಲೆಂತ್ಗೆ ಈಕ್ವಲ್ ಆಗಿರುತ್ತೆ. ಲೈಕ್ ಈ ಟೋಟಲ್ 2πr ಏನಿದೆ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಸೊ ಇದ್ರ ಲೆಂತ್ ಬಂದ್ಬಿಟ್ಟು 2πr, ಅರ್ಥ ಆಯ್ತಾ? ಇದ್ರ ಲೆಂತ್ ಬಂದ್ಬಿಟ್ಟು 2πr. ಅಂಡ್ ರೇಡಿಯಸ್ ಏನಿರುತ್ತೆ ಅಂದ್ರೆ ಈ ಸ್ಲಾಂಟ್ ಹೈಟ್ ಏನಿದೆ ಅದು ರೇಡಿಯಸ್ ಆಗಿರುತ್ತೆ, ಇಫ್ ಯು ವಿಜುವಲೈಸ್ ಕರೆಕ್ಟ್ಲಿ. ಸೊ ನೋಡಿ, ಇದಕ್ಕೂ ಇವೆರಡನ್ನ ನೋಡಕ್ಕೆ ಒಂಥರ ಸೇಮ್ ಕಾಣಿಸ್ತಿದೆ, ಕರೆಕ್ಟಾ? ಸೊ ಇಲ್ಲಿ ಎಲ್ಲಿದೆ, ಸೊ ಅಂಡ್ 2πr ಟೋಟಲ್ ಏನು ಕೆಳಗೆ ಇದು 2πr ಏನಿದೆ ಅದನ್ನ ನಾನು ಇಲ್ಲಿ ಏನು ಸೆಕ್ಟರ್ ಫಾರ್ಮ್ ಅಲ್ಲಿ ಬರ್ದಿದ್ದೀನಿ, ಕರೆಕ್ಟಾ? ಇವಾಗ ಇದು ಲೆಂತ್ ಎಲ್ಲಿ, ಅರ್ಥ ಆಯ್ತಾ? ಸೊ ಇವಾಗ ಏನ್ ಮಾಡ್ತೀನಿ, ನಾನು ಇದ್ರ ಏರಿಯಾ ಕಂಡಿದ್ರೆ ಈ ಸೆಕ್ಟರ್ದ ಏನ್ ಏರಿಯಾ ಇದೆ ಆ ಏರಿಯಾನೇ ತಾನೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್, ಕರೆಕ್ಟಾ? ಸೊ ನೀವು ಕರೆಕ್ಟಾಗಿ ಇಮ್ಯಾಜಿನ್ ಮಾಡ್ಕೋಬೇಕಷ್ಟೇ. ನಾವು ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ನನಗೆ ಈಗ ಸೇಮ್ ಎಲ್ ಅಂತ ಟೋಟಲ್ ಆಗಿ ಒಂದು ಸರ್ಕಲ್ ಬಿಡಿಸ್ಕೊಳ್ತೀನಿ. ಅಂದ್ರೆ ನಾನು ಇನ್ನೇನ್ ಪಾರ್ಟ್ ತಗೊಂಡಿದ್ದೀನಿ ಅದ್ರ ಒಂದು ಕಂಪ್ಲೀಟ್ ಸರ್ಕಲ್. ಸಿ ಎಲ್ ಲೆಂತ್ ಇರುವಂತ ಕಂಪ್ಲೀಟ್ ಸರ್ಕಲ್ ತಗೊಂಡ್ರೆ ಅದ್ರದ್ದು ಟೋಟಲ್ ಸರ್ಕಂಫರೆನ್ಸ್ ಎಷ್ಟಿರ್ಬೋದು ಅಂತ ಹೇಳ್ತೀರಾ? ಹೇಳ್ಬೋದು, ಯಾಕಂದ್ರೆ ನಮಗೆ ರೇಡಿಯಸ್ ಗೊತ್ತಿದೆ. ರೇಡಿಯಸ್ ಗೊತ್ತಿರೋ ಏನು 2πr ಮಾಡಿದ್ರೆ ತಾನೇ ಸರ್ಕಂಫರೆನ್ಸ್ ಸಿಗೋದು. ಸೊ ಇಲ್ಲಿ ಎಲ್ ಅಂತ ಹೇಳೋದು ರೇಡಿಯಸ್ ಇದೆ. ಸೊ ಟೋಟಲ್ ಸರ್ಕಂಫರೆನ್ಸ್ ಎಷ್ಟು, ಸರ್ಕಂಫರೆನ್ಸ್ ಇಸ್ ಈಕ್ವಲ್ ಟು 2πl ಅಂತ ಬರಿಬೋದು, ಯಾಕಂದ್ರೆ ಎಲ್ಲದರ ರೇಡಿಯಸ್, ಅದಕ್ಕೆ 2πl ಅಂತ ಬರಿಬೋದು. ನಾವು ಆ ಏರಿಯಾ ಏನಂದ್ರೆ, ಸಿ ಟೋಟಲ್ ಏರಿಯಾ ಎಷ್ಟು, πl ಸ್ಕ್ವೇರ್ ತಾನೆ? ಅದು ಲೈಕ್ ಆ ರೇಡಿಯಸ್ ಆರ್ ಇದೆ πr ಸ್ಕ್ವೇರ್ ಆಗುತ್ತೆ. ಇಲ್ಲಿ ಲೆಂತ್ ರೇಡಿಯಸ್ ಎಲ್ಲಿದೆ πl ಸ್ಕ್ವೇರ್ ಬಂದ್ಬಿಟ್ಟು ಟೋಟಲ್ ಏರಿಯಾ. ಆ ಏರಿಯಾದಲ್ಲಿ ಎಷ್ಟು ಪಾರ್ಟ್ ನಾನು ತಗೊಳ್ತಿದೀವಿ ಅಂದ್ರೆ 2πr ಆಫ್ 2πl. ಸೊ ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅಂದ್ರೆ ಈ ಏನು ಟೋಟಲ್ ಲೈನ್ ಇದೆ ಸರ್ಕಂಫರೆನ್ಸ್, ಅದರಲ್ಲಿ 2πr ಸರ್ಕಂಫರೆನ್ಸ್ ಅಷ್ಟು ಎಷ್ಟು ಫ್ರಾಕ್ಷನ್ ಇದೆ ಅಷ್ಟು ಏರಿಯಾ ಬೇಕಿದೆ ಅಂತ. ಸೊ ಇಲ್ಲಿ 2π ಕ್ಯಾನ್ಸಲ್ ಆದ್ರೆ r/l ಇಂಟು πl ಸ್ಕ್ವೇರ್ ಬರುತ್ತೆ. ಲೈಕ್ ಇಲ್ಲಿ ಎಲ್ ಕ್ಯಾನ್ಸಲ್ ಆದ್ರೆ ಇಲ್ಲಿ ಪೈ, ಇಲ್ಲಿ ಆರ್ ಅಂಡ್ ಒಂದು ಎಲ್ ಉಳ್ಕೊಳುತ್ತೆ. ಸೊ ಆನ್ಸರ್ πrl ಅಂತ ಬರುತ್ತೆ. ಸೊ ಯಾರ್ಯಾರಿಗೆ ಡೆರಿವೇಶನ್ ಗೊತ್ತಾಗಿಲ್ಲ ಚಿಂತೆ ಮಾಡೋದು ಬೇಡ. ಸೊ πrl ಬಂದ್ಬಿಟ್ಟು ಇದ್ರ CSA, ಅರ್ಥ ಆಯ್ತಾ? πrl ಅಂತ ನೆನ್ಪಿಟ್ಕೋಬಹುದು, ಜಸ್ಟ್ πr ಅಂತ ನೆನ್ಪಿಟ್ಕೊಂಡು ಸಾಕು. ನೆಕ್ಸ್ಟ್ CSA ಗೊತ್ತಿದ್ಮೇಲೆ ಇನ್ನೇನು ನಾವು ಕಂಡುಹಿಡಿತೀವಿ, TSA ಕಂಡುಹಿಡಿತೀವಿ, ಅಂದ್ರೆ ಟೋಟಲ್ ಸರ್ಫೇಸ್. ನಾನು ಆಗ್ಲೇ ಹೇಳ್ದಂಗೆ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೇನು, ಕರ್ವ್ಡ್ ಸರ್ಫೇಸ್ ಏರಿಯಾಗೆ
ಒಂದು ಪೈ ಆರ್ ಸ್ಕ್ವೇರ್ ಆಡ್ ಮಾಡಬೇಕು, ಯಾಕಂದ್ರೆ ಕರ್ಡ್ ಸರ್ಫೇಸ್ ಜೊತೆ ಒಂದು ಎಕ್ಸ್ಟ್ರಾ ಇದೆ ಅಲ್ಲಿ, ಅಂದ್ರೆ ಕೆಳಗೆ ಬಾಟಮ್ ಅಲ್ಲಿ ಪೈ ಆರ್ ಸ್ಕ್ವೇರ್ ಒಂದು ಎಕ್ಸ್ಟ್ರಾ ಏರಿಯಾ ಇದೆ. ಸೊ ನಾನು ಟಿ ಎಸ್ ಎನ್ ಬರಿಬಹುದು. ಸೊ ಟೋಟಲ್ ಸರ್ಫೇಸ್ ಏರಿಯಾ ಏನಿದೆ ಅದು ಕರ್ಡ್ ಸರ್ಫೇಸ್ ಏರಿಯಾ ಪ್ಲಸ್ ಪೈ ಆರ್ ಸ್ಕ್ವೇರ್, ಕರೆಕ್ಟಾ? ಇಲ್ಲಿ ಕರ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಎಷ್ಟು? ಪೈ ಆರ್ ಎಲ್, ನಾವು ಈಗಷ್ಟೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಇಲ್ಲಿ ಪೈ ಆರ್ ಎಲ್, ಅದು ಪ್ಲಸ್ ಪೈ ಆರ್ ಸ್ಕ್ವೇರ್, ಕರೆಕ್ಟಾ? ಇಲ್ಲಿ ನಾನು ಏನ್ ಕಾಮನ್ ತೆಗಿಬೋದು ಹೇಳಿ? ಪೈ ಆರ್ ನ ಕಾಮನ್ ತೆಗಿಬೋದಾ? ಹೌದು, ಕಾಮನ್ ತೆಗೆದ್ರೆ ಎಲ್ ಪ್ಲಸ್ ಆರ್ ಉಳಿತದೆ. ಸೊ ಇವೆರಡು ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಮೇಲ್ಗಡೆ ಇರುವಂತ ಪೈ ಆರ್ ಎಲ್, ಕೆಳಗೆ ಪೈ ಆರ್ ಎಲ್ ಪ್ಲಸ್ ಆರ್ ಏನಿದೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಇವೆರಡು ಫಾರ್ಮುಲಾ ನೆನ್ಪಿಟ್ಕೊಂಡು ಸಾಕು. ಸೊ ಇವಾಗ ನಾವು ಟೋಟಲ್ ಸರ್ಫೇಸ್ ಏರಿಯಾ, ಕರ್ಡ್ ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್ ಇವು ಮೂರನ್ನ ನೋಡುವ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು ಪೈ ಆರ್ ಎಲ್ ಪ್ಲಸ್ ಆರ್, ಕರೆಕ್ಟಾ? ನಾನು ಹೇಳ್ದಂಗೆ ಡೆರೈವ್ ಮಾಡಿದಾಗೆ ಬಂದಿದೆ. ಕರ್ಡ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು ಪೈ ಆರ್ ಎಲ್, ಅಂಡ್ ವಾಲ್ಯೂಮ್ ಬಂದ್ಬಿಟ್ಟು ಇದನ್ನ ನೀವು ಯಾವ ರೀತಿ ನೆನ್ಪಿಟ್ಕೋಬಹುದು ಅಂದ್ರೆ, ಈ ತರ ಕೋನ್ ಅಲ್ಲಿ ನಿಮ್ಮ ಹತ್ರ ಸಪೋಸ್ ನಿಮ್ಮ ಹತ್ರ ಒಂದು ಕೋನ್ ಇದೆ ಅಂತ ಅನ್ಕೊಳ್ಳಿ, ಅಂಡ್ ನಮ್ಮ ಹತ್ರ ಸೇಮ್ ಡೈಮೆನ್ಷನ್ ಸಿಲಿಂಡರ್ ಇದೆ ಅಂತ ಅನ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಸಿಲಿಂಡರ್ದು ವಾಲ್ಯೂಮ್ ಎಷ್ಟು ಅಂತ ನಿಮಗೆ ಗೊತ್ತಾಯ್ತಾ? ಸೊ ರಿವೈಸ್ ಮಾಡಿದ್ರೆ ನಾನು ಮಾಡಿದೆ ಪೈ ಆರ್ ಸ್ಕ್ವೇರ್ ಹೆಚ್ ಅಂತ. ಸೊ ಬರ್ದೀನಿ, ಹಿಂದೆ ಬರ್ದೀನಿ ಸಿಲಿಂಡರ್ದು ವಾಲ್ಯೂಮ್ ಪೈ ಆರ್ ಸ್ಕ್ವೇರ್ ಹೆಚ್ ಅಂತ. ಸೊ ನೀವೇನ್ ಮಾಡಿ, ಕೋನ್ ತಗೊಂಡು, ಸೊ ಕೋನಲ್ಲಿ ಫುಲ್ ನೀರು ತುಂಬಿಸ್ಕೊಂಡು ಆ ಸಿಲಿಂಡರ್ಗೆ ಹಾಕಕ್ ಸ್ಟಾರ್ಟ್ ಮಾಡಿ. ಸೊ ನೀವು ಯಾವಾಗ 3 ಸತಿ ಆ ತರ ಮಾಡ್ತೀರಾ ಅವಾಗ ನಿಮ್ಗೆ ಸಿಲಿಂಡರ್ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಒಂದು ಕೋನ್ ಬಂದ್ಬಿಟ್ಟು ಆ ಸಿಲಿಂಡರ್ದು 1/3 ಆಫ್ ವಾಲ್ಯೂಮ್ ಇದೆ ಅಂತ, ಯಾಕಂದ್ರೆ ಅವಾಗ ತಾನೇ 3 ಸತಿ ಹಾಕಿದಾಗ ಕಂಪ್ಲೀಟ್ ಆಗೋದು. ಸೊ ಪೈ ಆರ್ ಸ್ಕ್ವೇರ್ ಹೆಚ್ ಬಂದ್ಬಿಟ್ಟು ಸಿಲಿಂಡರ್ದು ವಾಲ್ಯೂಮ್, ಅದರದ್ದು 1/3 ಇದೆ ಕೋನ್ ವಾಲ್ಯೂಮ್ ಅಂತ ನೀವು ಈ ರೀತಿ ನೆನ್ಪಿಟ್ಕೋಬಹುದು. ಸೊ ಟೋಟಲ್ ಸರ್ಫೇಸ್ ಏರಿಯಾ ಪೈ ಆರ್ ಆರ್ ಪ್ಲಸ್ ಎಲ್, ಕರ್ಡ್ ಸರ್ಫೇಸ್ ಏರಿಯಾ ಪೈ ಆರ್ ಎಲ್, ವಾಲ್ಯೂಮ್ ಆಫ್ ದಿ ಕೋನ್ 1/3 ಪೈ ಆರ್ ಸ್ಕ್ವೇರ್ ಹೆಚ್. ಈ ಮೂರನ್ನ ನೆನ್ಪಿಟ್ಕೊಂಡು ಸಾಕು. ಜಸ್ಟ್ ಕೊನೆಗೆ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಡೆರಿವೇಶನ್ ಏನು ಅಗತ್ಯ ಇಲ್ಲ. ನಾವು ಸ್ಪಿಯರ್, ಅರ್ಥ ಆಯ್ತಾ? ಸ್ಪಿಯರ್ ಅಲ್ಲಿ ನಾನು ಜಸ್ಟ್ ಫಾರ್ಮುಲಾಸ್ ನ ಹೇಳ್ತೀನಿ, ಯಾಕಂದ್ರೆ ಡೆರಿವೇಶನ್ ಅಗತ್ಯ ಇಲ್ಲ. ಸೊ ಈ ಮೂರು ಫಾರ್ಮುಲಾನ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಟೋಟಲ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು 4 ಪೈ ಆರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇದ್ರದ್ದು ಟೋಟಲ್ ಆಗಿ ಇದ್ರದ್ದು ಸರ್ಫೇಸ್ ಏನಿದೆ ಅದನ್ನೆಲ್ಲ ನಾವು ಆಡ್ ಮಾಡಿದ್ರೆ 4 ಪೈ ಆರ್ ಸ್ಕ್ವೇರ್ ಬರುತ್ತೆ. ಅಂಡ್ ಇದಕ್ಕೆ ಕರ್ಡ್ ಸರ್ಫೇಸ್ ಏರಿಯಾ ಅಂತ ನಾನು ಹೇಳಕ್ಕಿಂತ, ಇಲ್ಲಿ ಯಾವುದೇ ಫ್ಲಾಟ್ ಸರ್ಫೇಸ್ ಇಲ್ಲ, ಕರೆಕ್ಟ್? ಫ್ಲಾಟ್ ಆಗಿರುವಂತ ಪಾರ್ಟ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಟೋಟಲ್ ಸರ್ಫೇಸ್ ಮತ್ತೆ ಕರ್ಡ್ ಸರ್ಫೇಸ್ ಎರಡು ಸೇಮ್ 4 ಪೈ ಆರ್ ಸ್ಕ್ವೇರ್. ಅರ್ಥ ಆಯ್ತಾ? ಯಾಕಂದ್ರೆ ಎಲ್ಲ ಕರ್ಡ್ ಜೊತೆ ಇರೋದು ಇಲ್ಲಿ ಸ್ಪಿಯರ್ ಅಲ್ಲಿ. ಸೊ ಕರ್ಡ್ ಸರ್ಫೇಸ್ ಏರಿಯಾ ಟೋಟಲ್ ಸರ್ಫೇಸ್ ಏರಿಯಾ ಸೇಮ್ 4 ಪೈ ಆರ್ ಸ್ಕ್ವೇರ್. ವಾಲ್ಯೂಮ್ ನ ನೆನ್ಪಿಟ್ಕೋಬೇಕು, ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಇಸ್ ಈಕ್ವಲ್ ಟು 4/3 ಆಫ್ ಪೈ ಆರ್ ಕ್ಯೂಬ್ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? 4/3 ಆಫ್ ಪೈ ಆರ್ ಕ್ಯೂಬ್ ಅಂತ ಹೇಳ್ಬಿಟ್ಟು. ಸೊ ಈ ಮೂರನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ ಸ್ಪಿಯರ್ದು. ಅರ್ಥ ಆಯ್ತಾ? ಇದು ಸ್ಪಿಯರ್ ಬಂದ್ಬಿಟ್ಟು. ಇನ್ನು ಕೊನೆಯದೊಂದು ಉಳ್ಕೊಂಡಿದೆಲ್ಲ, ಯಾವ್ದದು? ಎಸ್, ಸ್ಪಿಯರ್ದು ಅರ್ಧ ಹೆಮಿಸ್ಪಿಯರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಸ್ಪಿಯರ್ದು ಅರ್ಧ ಹೆಮಿಸ್ಪಿಯರ್. ನಾವು ಇದರಲ್ಲಿ ಸಪೋಸ್ ಐ ಟೇಕ್ ರೇಡಿಯಸ್ ಆರ್ ಅಂತ ತಗೊಂಡ್ರೆ, ಸಿ ಕರ್ಡ್ ಸರ್ಫೇಸ್ ಏರಿಯಾ ನಾನು ಈಸಿಯಾಗಿ ಹೇಳ್ಬೋದು, ಯಾಕಂದ್ರೆ ನನಗೆ ಸ್ಪಿಯರ್ದು ಕರ್ಡ್ ಸರ್ಫೇಸ್ ಏರಿಯಾ ಎಷ್ಟು 4 ಪೈ ಆರ್ ಸ್ಕ್ವೇರ್ ಅಂತ ಗೊತ್ತು. ಸ್ಪಿಯರ್ ನ ಅರ್ಧ ಕಟ್ ಮಾಡಿದಾಗ ಏನಾಗುತ್ತೆ, ಅದು ಕರ್ಡ್ ಸರ್ಫೇಸ್ ಏರಿಯಾನು ಅರ್ಧ ಆಗುತ್ತೆ ತಾನೆ. 4 ಪೈ ಆರ್ ಸ್ಕ್ವೇರ್ ಅರ್ಧ ಎಷ್ಟು? 2 ಪೈ ಆರ್ ಸ್ಕ್ವೇರ್. ಸೊ ಸಿ ಎಸ್ ಎ ಬಂದ್ಬಿಟ್ಟು 2 ಪೈ ಆರ್ ಸ್ಕ್ವೇರ್ ಅಂತ ನಾನು ಈಸಿಯಾಗಿ ಹೇಳ್ಬೋದು, ವಿತ್ ವಿಜುವಲೈಸ್ ಮಾಡ್ಕೊಂಡು ಹೇಳ್ಬೋದು. ಯಾಕಂದ್ರೆ ಸ್ಪಿಯರ್ ಇದೆ, ಅದ್ರಲ್ಲಿ ಅರ್ಧ ಕಟ್ ಮಾಡಿದೀನಿ, ಅದರಿಂದ ಹೇಳ್ಬೋದು. ಕರೆಕ್ಟಾ? ಸಿ ಎಸ್ ಎ ಅಂದ್ರೆ ಕರ್ಡ್ ಸರ್ಫೇಸ್ ಏರಿಯಾ. ನೆಕ್ಸ್ಟ್ ಟಿ ಎಸ್ ಎ ಕಂಡುಹಿಡಿಬೇಕು. ಟಿ ಎಸ್ ಎ ಅಂದ್ರೆ ಏನು? ಟೋಟಲ್ ಸರ್ಫೇಸ್ ಏರಿಯಾ. ಅಂದ್ರೆ ನೋಡಿ, ಕರ್ಡ್ ಸರ್ಫೇಸ್ ಏರಿಯಾ ಜೊತೆ ಇಲ್ಲೊಂದು ಪೈ ಆರ್ ಸ್ಕ್ವೇರ್ ಏನಿದೆ, ಅಂದ್ರೆ ಈ ಏರಿಯಾ ಏನಿದೆ, ಈ ಸರ್ಕಲ್ ತರ ಏನ್ ಕಾಣಿಸ್ತಿದೆ, ಅದು ಒಂದು ಎಕ್ಸ್ಟ್ರಾ ಆಡ್ ಆಗ್ತಾನೆ ಹೆಮಿಸ್ಪಿಯರ್ ಕೇಸ್ ಅಲ್ಲಿ. ಆವಾಗ ಟಿ ಎಸ್ ಎಗೆ 2 ಪೈ ಆರ್ ಸ್ಕ್ವೇರ್ ಬಂದ್ಬಿಟ್ಟು ಸಿ ಎಸ್ ಎ ಕರ್ಡ್ ಸರ್ಫೇಸ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಆಡ್ ಮಾಡ್ಬೇಕು, ಕರೆಕ್ಟಾ? ಯಾಕಂದ್ರೆ ಮೇಲ್ಗಡೆದು ಕನ್ಸಿಡರ್ ಮಾಡಬೇಕು ಟೋಟಲ್ ಸರ್ಫೇಸ್ ಏರಿಯಾ. ಅದಕ್ಕೆ ಏನಾಗುತ್ತೆ, 3 ಪೈ ಆರ್ ಸ್ಕ್ವೇರ್ ಆಗುತ್ತೆ ಟೋಟಲ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು. ಅರ್ಥ ಆಯ್ತಾ? ಸೊ ಸಿ ಎಸ್ ಎನು ಗೊತ್ತಾಯ್ತು 2 ಪೈ ಆರ್ ಸ್ಕ್ವೇರ್ ಅಂತ, ಟಿ ಎಸ್ ಎನು ಗೊತ್ತಾಯ್ತು 3 ಪೈ ಆರ್ ಸ್ಕ್ವೇರ್. ಇನ್ನು ವಾಲ್ಯೂಮ್ ಸೇಮ್ ಅರ್ಧ ಇರುತ್ತೆ, ಸ್ಪಿಯರ್ದು ಅರ್ಧ ಇರುತ್ತೆ. ಸೊ ವಾಲ್ಯೂಮ್ ನಾವು ಈಸಿಯಾಗಿ ಹೇಳ್ಬೋದು, ವಾಲ್ಯೂಮ್ ಬಂದ್ಬಿಟ್ಟು 4/8 ಆಫ್ ಪೈ ಆರ್ ಕ್ಯೂಬ್. ಸಿ ನಾವು ಸ್ಪಿಯರ್ದು ಏನ್ ಫಾರ್ಮುಲಾ ಇತ್ತು ನಮಗೆ, 4/3 ಆಫ್ ಪೈ ಆರ್ ಕ್ಯೂಬ್, ಕರೆಕ್ಟಾ? 4/3 ಆಫ್ ಪೈ ಆರ್ ಕ್ಯೂಬ್. ಸೊ ಇವಾಗ ಡಿವೈಡ್ ಬೈ 2 ಮಾಡಬೇಕು, ಅಂದ್ರೆ ಇದ್ರ ಹಾಫ್ ತಾನೆ, ಹಾಫ್ ಅಂದ್ರೆ 2 1s 2 2s. ಸೊ ನಮ್ಗೆ ಏನ್ ಆನ್ಸರ್ ಬಂತು, ಆಕ್ಚುಲಿ 2/3 ಪೈ ಆರ್ ಕ್ಯೂಬ್ ಬಂತು. ಅರ್ಥ ಆಯ್ತಾ? 2/3 ಪೈ ಆರ್ ಕ್ಯೂಬ್. ಸೊ ಇವೆಲ್ಲ ಫಾರ್ಮುಲಾ ಇನ್ನೊಂದ್ಸತಿ ನಾವೇನ್ ಮಾಡುವ ನೋಡಿದ್ರೆ,
ಟೋಟಲ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು 3πr², ಥರ್ಡ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು 2πr², ವಾಲ್ಯೂಮ್ ಬಂದ್ಬಿಟ್ಟು 4/3 ಅಲ್ಲ, ಆಕ್ಚುಲಿ ಇದು 2/3, 2/3πr³ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದು ಹೆಮಿಸ್ಪಿಯರ್. ಸೊ ಇವೆಲ್ಲಾನು ಫಾರ್ಮುಲಾ ಡಿಸ್ಕಸ್ ಮಾಡಾಯ್ತು. ಸೊ ನಮ್ಗೆ ಏನೇನ್ ಫಾರ್ಮುಲಾ ಡಿಸ್ಕಸ್ ಮಾಡಬೇಕು ಅವಷ್ಟು ಫಾರ್ಮುಲಾನ ಡಿಸ್ಕಸ್ ಮಾಡಾಯ್ತು. ಸೊ ಇನ್ನೊಂದ್ಸತಿ ರಿವೈಸ್ ಮಾಡುವ. ಏನ್ ರಿವೈಸ್ ಮಾಡಕ್ ಏನಿಲ್ಲಲ್ಲ. ಸೊ ನೇಮ್ ಆಫ್ ದಿ ಸಾಲಿಡ್, ಟೋಟಲ್ ಸರ್ಫೇಸ್ ಏರಿಯಾ, LSA ಅಥವಾ CSA, ವಾಲ್ಯೂಮ್. ಸೊ ಇವೆಲ್ಲನ ಡಿಸ್ಕಸ್ ಮಾಡೋಣ. ಸೊ ಕ್ಯೂಬ್ಗೆ ಏನದು ಟೋಟಲ್ ಸರ್ಫೇಸ್ ಏರಿಯಾ 6a², lateral surface area 4a², volume a³, where a is the side length of the cube. Cuboid ಗೆ 2 into LB plus BH plus LH, and ಇಲ್ಲಿ LSA ಬಂದ್ಬಿಟ್ಟು 2 into LH plus BL. ನಾನು ಅಲ್ಲಿ ಏನ್ ಬರ್ದಿದೆ, ಕ್ಯಾನಾಟ್ ಬಿ ಡಿಟರ್ಮೆಂಟ್, ಅದು ಡಿಪೆಂಡ್ ಆಗುತ್ತೆ ಅಂತ ಹೇಳಿದೆ. ಇಲ್ಲಿ ನಾನು ಒಂದು ಸ್ಪೆಷಲ್ ಕೇಸ್ನ ಬರ್ದಿದ್ದೀನಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ವಾಲ್ಯೂಮ್ ಬಂದ್ಬಿಟ್ಟು LBH, ಇದಂತೂ ಕನ್ಫರ್ಮ್. ನೆಕ್ಸ್ಟ್ ಸಿಲಿಂಡರ್ ಸೇಮ್ 2πrh into r+h. CSA ಬಂದ್ಬಿಟ್ಟು 2πrh, ವಾಲ್ಯೂಮ್ ಬಂದ್ಬಿಟ್ಟು πr²h. ಕೋನ್ ಬಂದ್ಬಿಟ್ಟು πr/l+r, LSA πrl, ವಾಲ್ಯೂಮ್ 1/3πr²h. ಸ್ಪಿಯರ್ದು 4πr², LSA ಮತ್ತೆ ಟೋಟಲ್ ಸರ್ಫೇಸ್ ಎರಡು ಸೇಮ್ ಅಂತ ಹೇಳಿದ್ದೆ. ಸೊ ಎರಡು 4πr², ವಾಲ್ಯೂಮ್ ಬಂದು 4/3πr³. ಹೆಮಿಸ್ಪಿಯರ್ದು ಅರ್ಧ ಅರ್ಧ ಆಗುತ್ತೆ. ಸೊ LSA ಅರ್ಧ ಆಗುತ್ತೆ, 4πr² ಇದೆ 2πr². TSAಗೆ 1πr² ಎಕ್ಸ್ಟ್ರಾ ಆಡ್ ಆಗುತ್ತೆ, 3πr². ಅಂಡ್ ವಾಲ್ಯೂಮ್ ಅರ್ಧ ಇರುತ್ತೆ, 4/3πr³ ಅರ್ಧ 2/3πr³. ಇವಿಷ್ಟು ಸಾರಾಂಶ ಆರ್ ಸಮ್ಮರಿ ಆಫ್ ನಾವೇನು ಇದು ಕಲ್ತ್ವಿ ಇವಿಷ್ಟು ನಮ್ಮ ಕ್ಲಾಸಲ್ಲಿ ಅಂತ ಹೇಳ್ಬಿಟ್ಟು. ಇವೆಲ್ಲ ಫಾರ್ಮುಲಾ ನಿಮಗೆ ಎಷ್ಟು ಚೆನ್ನಾಗಿ ನೆನಪಿರುತ್ತೆ ಅಷ್ಟು ಚೆನ್ನಾಗಿ ನೀವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ನಮ್ದು ಕೊನೆಗೆ ಏನಿರುತ್ತೆ, ಪ್ರಾಕ್ಟೀಸ್ ಟೈಮ್ ಇರುತ್ತಲ್ಲ. ಸೊ ಪ್ರಾಕ್ಟೀಸ್ ಟೈಮಲ್ಲಿ ಇವತ್ತು ನಾವೊಂದು 6 ಕ್ವಶನ್ ನೋಡುವ. ಸೊ ಮೊದಲನೇ ಕ್ವಶನ್, very interesting questions. Okay, so if the ratio of volume of cylinder and surface area of sphere is 2:1, then the value of the height of the cylinder if the radius of cylinder and spheres are same ಅಂತ ಕೇಳಿದ್ದಾರೆ. ಸೊ ರೇಷಿಯೋ ಅಂತ ಕೇಳಿದ್ದಾರೆ ಅಂದ್ರೆ ಡಿವೈಡ್ ಮಾಡಬೇಕು. ಯಾವ್ದನ್ನ? ವಾಲ್ಯೂಮ್ ಆಫ್ ಸಿಲಿಂಡರ್ ಅಂಡ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನು? πr²h, ಕರೆಕ್ಟಾ? ಡಿವೈಡ್ ಬೈ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಎಷ್ಟು? 4πr², ಕರೆಕ್ಟಾ? ಇದು ಡಿವೈಡ್ ಮಾಡಿದ್ರೆ ನಮ್ಗೆ ಯಾವ ರೇಷಿಯೋದಲ್ಲಿ ಬರ್ತುಂಟು? 2:1. ಪೈ ಕ್ಯಾನ್ಸಲ್, r² ಕ್ಯಾನ್ಸಲ್, h/4 is equal to 2. 2/1 ಅಂದ್ರೆ 2. h is equal to 8. ಸಮಥಿಂಗ್ ಯೂನಿಟ್ಸ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ಯೂನಿಟ್ ಕೊಟ್ಟಿಲ್ಲ, 8 ಯೂನಿಟ್ಸ್. ಸೊ ಈ h ಏನಿದೆ ಅದು ಬಂದ್ಬಿಟ್ಟೇನು? 8 ಯೂನಿಟ್ಸ್. ಅವ್ರು ಕೇಳಿರೋದೇನು? ದ ವ್ಯಾಲ್ಯೂ ಆಫ್ ದಿ ಹೈಟ್ ಆಫ್ ದಿ ಸಿಲಿಂಡರ್ ವಿಚ್ ಇಸ್ 8 ಯೂನಿಟ್ಸ್. Easy question, correct? Yes. Second, find the length of the diagonal of the cube. Very good question. So ನಿಮ್ಗೆ ಈ ರಿಸಲ್ಟ್ ಗೊತ್ತಿರೋ ವೆರಿ ಗುಡ್, ಇಲ್ಲ ಅಂದ್ರೆ ತಿಳ್ಕೊಳ್ಳಿ. ನಾನು ಏನ್ ಮಾಡ್ತೀನಿ, ಡಯಾಗ್ನಲ್ ಕಂಡಿಡಿಬೇಕು. ಸ್ಕ್ವಯರ್ ಅಲ್ಲಿ ಡಯಾಗ್ನಲ್ ಕಂಡಿಡಿಯಕ್ಕೆ ಈಸಿ. ಏನು? ಸೊ ಅದರದ್ದು ಸೈಡ್ ಎ ಅಂತಿದ್ರೆ ಸ್ಕ್ವಯರ್ ಡಯಾಗ್ನಲ್ √2a ಅಂತ ಕಲ್ತಿರ್ತೀವಿ. ನಾನು ಕೆಳಗಲ್ಲಿ ಬರ್ದಿದ್ದೀನಿ √2a ಅಂತ. ಸೊ ಲೈಕ್ ಇಲ್ಲಿ ಬರ್ದಿದ್ದೀನಿ, ಕರೆಕ್ಟ್ √2a ಅಂತ ಬರ್ದಿದ್ದೀನಿ. ಅಂಡ್ ಇದು ಎ, ಮಾಮೂಲಿ ಸೈಡ್ ಸ್ಕ್ವಯರ್ ಇದೆಲ್ಲ, ಇಲ್ಲಿ ಸ್ಕ್ವಯರ್ ಕಾಣಿಸ್ತುಂಟು, ಅದ್ರ ಸೈಡ್ ಎ. ನಾ ಏನ್ ಮಾಡ್ತೀನಿ, ಡಯಾಗ್ನಲ್ ಕಂಡಕ್ಕೆ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀನಿ. ಏನಂದ್ರೆ ಇವೆರಡನ್ನ ಜಾಯಿನ್ ಮಾಡಿದೆ. ಸೊ ನಾನು ಯಾಕೆ ಆಲ್ರೆಡಿ ಬರ್ದಿದೆ ಅಂತ ನಿಮ್ಗೆ ಗೊತ್ತಾಯ್ತು. ಇದ್ರ ಸೈಡ್ ಎಷ್ಟು? ಎ. ಇದು ಸ್ಕ್ವಯರ್ದು ಡಯಾಗ್ನಲ್ ತರ ಕಾಣಿಸ್ತುಂಟು. ಇಲ್ಲಿ ಕೆಳಗೆ ಒಂದು ಸ್ಕ್ವಯರ್ ಇದೆ, ಕರೆಕ್ಟಾ? ಇದು ಸ್ಕ್ವಯರ್ ಆಗಿದ್ರೆ ಅದ್ರದ್ದು ಡಯಾಗ್ನಲ್ ತರ ಕಾಣಿಸ್ತುಂಟು. ಅವಾಗ ಇದು √2a ಆಗುತ್ತೆ ತಾನೆ. ನಾನು ಹೋದ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮ್ಗೆ. ಇದು ಎ, ಇದು √2a. ಅಂಡ್ ಇದ್ರ ನಡುವೆ ನಿಮ್ಗೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ 90 ಡಿಗ್ರಿ ಬರುತ್ತೆ. ಸೊ ನಾನು ತೋರಿಸಿದೆ ನಿಮ್ಗೆ, ಲೈಕ್ ಈ ತರ ಟ್ರಯಾಂಗಲ್ ಏನಿದೆ ಅದನ್ನ ಈ ರೀತಿ ಟ್ವಿಸ್ಟ್ ಮಾಡಿದ್ರೆ, ಟರ್ನ್ ಮಾಡಿದ್ರೆ ನಿಮ್ಗೆ ಈ ರೀತಿ ರೈಟ್ ಆಂಗಲ್ ಟ್ರಯಾಂಗಲ್ ಕಾಣಿಸುತ್ತೆ. ಆ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಸೈಡ್ಸ್ ಬಂದ್ಬಿಟ್ಟು √2a ಅಂಡ್ ಎ ಇರುತ್ತೆ. ಮೂರನೇ ಸೈಡ್ ಕಂಡಿಬೇಕು. ಅರ್ಥ ಆಯ್ತಾ? ಸೊ ಮೂರನೇ ಸೈಡ್ ಕಂಡಕ್ಕೆ ಏನ್ ಮಾಡ್ತೀರಾ? ಪೈಥಾಗೋರಸ್ ಥಿಯರಮ್ ಹಾಕ್ತೀರಾ. ಸೊ ಮೂರನೇ ಥಿಯರಮ್ ಇದ್ದು ಸೈಡ್ ಲೆಂತ್ x ಅಂತ ಅನ್ಕೊಂಡ್ರೆ ಈ x² ಏನಿದೆ ಅದು a² ಪ್ಲಸ್ √2a ಹೋಲ್ ಸ್ಕ್ವೇರ್ ಆಗಿರುತ್ತೆ. ಸೊ ಇದು a² ಪ್ಲಸ್ 2a² ಆಗಿರುತ್ತೆ. ಸೊ ಇದು 3a², ಕರೆಕ್ಟಾ? x². ನಾವು ರೂಟ್ ತಗೊಂಡ್ರೆ x is equal to √3a². ಸೊ a² ಬಂದ್ಬಿಟ್ಟು ರೂಟಿಂದ ಹೊರಗೆ ಬರುತ್ತೆ, a√3. ಸೊ ಎಕ್ಸ್ ಏನಿದೆ a√3. ಅಥವಾ ನಿಮ್ಗೆ ನಾನು ಕ್ವಶನ್ ಕೇಳಿದ್ರೆ ಲೆಂತ್ ಆಫ್ ದಿ ಡಯಾಗ್ನಲ್ ನೆನ್ಪಿಟ್ಕೊಳ್ಳಿ. ಲೆಂತ್ ಆಫ್ ದಿ ಡಯಾಗ್ನಲ್ ಬಂದ್ಬಿಟ್ಟು ಲೆಂತ್ ಆಫ್ ದಿ
ಡಯಾಗ್ನಲ್ ಎಷ್ಟು √3 ಟೈಮ್ಸ್ ಸೈಡ್ ಆಫ್ ದಿ ಕ್ಯೂಬ್ ಅಂತ ಏನು ಹೇಳ್ತೀವಿ ಅದು. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಕೇಳಿದ್ರೆ ಯೂಸ್ ಮಾಡ್ಕೊಳ್ಳಿ, √3 ಇಂಟು a. ಇದು ಸೆಕೆಂಡ್ ಕ್ವಶನ್. ಮೂರನೇ ಕ್ವಶನ್, ಸಿ ಫೈಂಡ್ ದ ಟೋಟಲ್ ಕಾಸ್ಟ್. ವೆರಿ ವೆರಿ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವಶನ್, ಅರ್ಥ ಆಯ್ತಾ? ಸೊ ಫೈಂಡ್ ದ ಟೋಟಲ್ ಕಾಸ್ಟ್ ಕೇಳಿದರೆ. ಸೊ ಫಾರ್ ವೈಟ್ ಪೇಂಟಿಂಗ್ ಆಫ್ ಎ ರೂಮ್ ಆಫ್ ಡೈಮೆನ್ಷನ್ 3 ಮೀಟರ್ 4 ಮೀಟರ್ 5 ಮೀಟರ್. ಸೊ 3 ಮೀಟರ್ 4 ಮೀಟರ್ 5 ಮೀಟರ್ದು ಡೈಮೆನ್ಷನ್ ಇರುವಂತ ಒಂದು ರೂಮ್ ಅಲ್ಲಿ ವೈಟ್ ಪೇಂಟಿಂಗ್ ಮಾಡಬೇಕು. ಗಿವನ್ ದ ಗ್ರೌಂಡ್ ಇಸ್ ನಾಟ್ ಪೇಂಟೆಡ್, ಗ್ರೌಂಡ್ ಏನಿದೆ ಅದು ಪೇಂಟ್ ಮಾಡಿಲ್ಲ, ಅದಕ್ಕೆ ನಾನು ಬೇರೆ ಕಲರ್ ಅಲ್ಲಿ ತೋರಿಸಿದೀನಿ ಗ್ರೌಂಡ್ ನ, ಕರೆಕ್ಟಾ? ಅದು ಏನು 4 ಮೀಟರ್ ಇಂಟು 5 ಮೀಟರ್ ಅದ್ರ ಡೈಮೆನ್ಷನ್. ಸೊ ಅವ್ರು ಹಿಂಟ್ ಕೊಟ್ಟಿದ್ದಾರೆ, ಇದು 4 ಇದು 5 ಅಂತ ಎನ್ಕೊಳ್ಳಿ. ಅಂದ್ರೆ ಲೈಕ್ 5 ಇದಾಗಲ್ಲ, ಹೈಟ್ ಅಂತ 5 ಆಗಲ್ಲ ಅಂತ. ಅವ್ರ ಯಾಕಂದ್ರೆ 4 ಇಂಟು 5 ಗ್ರೌಂಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆಟೋಮೆಟಿಕ್ಲಿ 3 ಏನಾಗುತ್ತೆ, 3 ಮೀಟರ್ ಇದಾಗುತ್ತೆ, ಕರೆಕ್ಟಾ? ಸೊ 3 ಮೀಟರ್ ಇದಾಗುತ್ತೆ, 3 ಮೀಟರ್, ಕರೆಕ್ಟಾ? ಇವಾಗ ನಾವೇನ್ ನೋಡ್ಬೋದು, ಸಿ ಅವ್ರೇನ್ ಕೊಟ್ಟಿದ್ದಾರೆ, ದ ಕಾಸ್ಟ್ ಆಫ್ 1 ಮೀಟರ್ ಸ್ಕ್ವೇರ್ ಇಸ್ 5 rupees ಅಂತ ಕೊಟ್ಟಿದ್ದಾರೆ. ಅಂದ್ರೆ 1 ಮೀಟರ್ ಸ್ಕ್ವೇರ್ಗೆ ಪೇಂಟ್ ಮಾಡಕ್ಕೆ 5 ರೂಪಾಯಿ ತಗೊಂಡ್ರೆ ಈಗ ಇವಿಷ್ಟು ರೂಮ್ ನ ಏನ್ ಪೇಂಟ್ ಮಾಡಕ್ಕೆ ಎಷ್ಟು ರೂಪಾಯಿ ತಗೊಳ್ತಾರೆ? ವೆರಿ ವೆರಿ ಈಸಿ ಕ್ವಶನ್. ಮೊದಲು ನೀವು ಟೋಟಲ್ ಆಗಿ ಎಲ್ಲಾ ಏರಿಯಾ ಕಂಡಿಡಿ, ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಕಂಡಿದ್ದೀರಿ, ಅಂದ್ರೆ ವಿತ್ ಇನ್ಕ್ಲೂಡ್ ಎಲ್ಲ ಸೈಡ್ 6 ಸೈಡ್ ನ ಕಂಡಿದ್ದೀರಿ. ಸೊ ಏನಾಗುತ್ತೆ ಫಾರ್ಮುಲಾ, ಎಲ್ ಬಂದ್ಬಿಟ್ಟು, ಸೊ ಸಿಮಿಲರ್ ನೀವು ಏನ್ ಬೇಕಾದ್ರೆ ತಗೊಳ್ಳಿ, L = 3 ತಗೊಳ್ತೀನಿ, B = 4 ತಗೊಳ್ತೀನಿ, H = 5 ತಗೊಳ್ತೀನಿ. ಫಾರ್ಮುಲಾ ಎಂತ ಟೋಟಲ್ ಸರ್ಫೇಸ್ ಏರಿಯಾಗೆ, ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 2 ಆಫ್ LB BH HL ಅಂತ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. L ಎಷ್ಟು 3, B ಎಷ್ಟು 4 ಪ್ಲಸ್ B and H ಪ್ಲಸ್ H and L. ಸೊ ಈ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ 2 ಇಂಟು 4 ಇಂಟು 3 12, 5 ಇಂಟು 4 20, 5 ಇಂಟು 3 15. ನಾವು 2 ಇಂಟು 12 ಪ್ಲಸ್ 20 ಎಷ್ಟು 32, ಕರೆಕ್ಟಾ? ಸೊ 12 ಪ್ಲಸ್ 20 ಬಂದ್ಬಿಟ್ಟು 32 ಪ್ಲಸ್ 15. ಲೈಕ್ ನೆಕ್ಸ್ಟ್ 2 ಇಂಟು 47, ಕರೆಕ್ಟಾ? 47 ನೆಕ್ಸ್ಟ್ 47 94 ಆಗುತ್ತೆ, ಕರೆಕ್ಟಾ? ಸೊ 7 2 7 14, 1 ಕ್ಯಾರಿ 8 9 94 ಬರುತ್ತೆ. ಸೊ ಇದ್ರದ್ದು ಟೋಟಲ್ ಏರಿಯಾ, ಕರೆಕ್ಟಾ? ಸೊ ಟೋಟಲ್ ಏರಿಯಾ ಬಂದ್ಬಿಟ್ಟು ಏನ್ ಬರುತ್ತೆ 94 ಬರುತ್ತೆ. ಅದರಲ್ಲಿ ನನಗೆ ಯಾವ್ದು ಏರಿಯಾ ಬೇಡ, 4 ಮೀಟರ್ ಇಂಟು 5 ಮೀಟರ್ ಇರುವಂತ ಏರಿಯಾ ಏನಿದೆ ಅದನ್ನ ನಾನು ಪೇಂಟ್ ಮಾಡಬಾರ್ದು, ಕರೆಕ್ಟಾ? ಅದನ್ನ ಪೇಂಟ್ ಮಾಡಬಾರ್ದು, ಅದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕಾನೆ ಟೋಟಲ್ ಸರ್ಫೇಸ್ ಇಂದ. ನೋಡಿ ಟೋಟಲ್ ಕಂಡಿದ್ದೀನಿ, ಅದ್ರಲ್ಲಿ ನನ್ಗೆ ಏನ್ ಬೇಡ ಸಬ್ಟ್ರಾಕ್ಟ್ ಮಾಡಿ. 94 ಅಲ್ಲಿ ನಾ ಏನ್ ಸಬ್ಟ್ರಾಕ್ಟ್ ಮಾಡ್ತೀನಿ ಅಂದ್ರೆ 5 ಇಂಟು 4 ಅಂದ್ರೆ 20, ಕರೆಕ್ಟಾ? 5 ಇಂಟು 4 ನಾನು ಏರಿಯಾ ಬಂದ್ಬಿಟ್ಟು 5 ಇಂಟು 4 ಏರಿಯಾನ ಸಬ್ಟ್ರಾಕ್ಟ್ ಮಾಡ್ತೀನಿ. ಅವಾಗ ನನ್ಗೆ ಏನ್ ಬರುತ್ತೆ 74 ಬರುತ್ತೆ. ಸೊ ಈ 74 ಏನು ಮೀಟರ್ ಸ್ಕ್ವೇರ್ ಏನಿದೆ, ಇದಕ್ಕೆ ನಾನು ಈ 74 ಮೀಟರ್ ಸ್ಕ್ವೇರ್ ಅಷ್ಟು ಪೇಂಟಿಂಗ್ ಮಾಡಿಸ್ತಾ ಇದೀನಿ ಇಷ್ಟು ಏರಿಯಾಗೆ. ಸೊ 1 ಮೀಟರ್ ಸ್ಕ್ವೇರ್ಗೆ 5 ರೂಪಾಯಿ ಆದ್ರೆ 74 ಮೀಟರ್ ಸ್ಕ್ವೇರ್ಗೆ 74 ಇಂಟು 5 ಆಗುತ್ತೆ, ಅರ್ಥ ಆಯ್ತಾ? ವಿಚ್ ಇಸ್ ನಥಿಂಗ್ ಬಟ್ 5 ಇಂಟು 4 20, ದಿಸ್ ಇಸ್ 35 37 370 rupees ಬರುತ್ತೆ ಆನ್ಸರ್, ಅರ್ಥ ಆಯ್ತಾ? ಸೊ 370 ರೂಪಾಯಿಗೆ ಗೋಡೆಗೆ ಪೇಂಟ್ ಮಾಡ್ಕೊಡ್ತಾರೆ. ಸೊ ನೋಡಿ ನೆಕ್ಸ್ಟ್ 4ನೇ ಕ್ವಶನ್, ಫೈಂಡ್ ದ ಔಟರ್ ಸರ್ಫೇಸ್ ಏರಿಯಾ ಆಫ್ ಎ ಟಾಯ್ ಮೇಡ್ ಅಪ್ ಆಫ್ ಹೆಮಿಸ್ಪಿಯರ್ ಅಂಡ್ ಕೋನ್ ಆಫ್ ರೇಡಿಯಸ್ 5 centimeter ಶೋನ್ ಇನ್ ದ ಫಿಗರ್. ಇಲ್ಲಿ ಫಿಗರ್ ತೋರಿಸಿಲ್ವಲ್ಲ, ಇವಾಗ ಬರುತ್ತೆ ನೋಡಿ. ಸೊ ಇದು ಫಿಗರ್, ಕರೆಕ್ಟಾ? 5 ಮೀಟರ್. ಸೊ ಇದು ನಿಮ್ಗೆ ಹೋಮ್ ವರ್ಕ್, ಅರ್ಥ ಆಯ್ತಾ? ಸೊ ಇಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಲೈಕ್ ಇದ್ರದ್ದು ಕರ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿತೀರಾ. ಯಾವ್ದ್ರದ್ದು? ಹೆಮಿಸ್ಪಿಯರ್ದು ಕರ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿತೀರಾ, ಪ್ಲಸ್ ಕೋನ್ದು ಕರ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿತೀರಾ. ಕರ್ವ್ಡ್ ಸರ್ಫೇಸ್ ಏರಿಯಾ ಇವೆರಡನ್ನು ಆಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ, ಅರ್ಥ ಆಯ್ತಾ? ಟೋಟಲ್ ಏನು ಔಟರ್ ಸರ್ಫೇಸ್ ಏರಿಯಾ ಸಿಗುತ್ತೆ. ಸೊ ನೀವೇನ್ ನೋಡ್ಬೇಕು, ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಕಂಡಿದ್ದು ಪ್ಲಸ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಮಾಡಬೇಕು. ಸೊ ಆನ್ಸರ್ ಏನಂದ್ರೆ ಆಕ್ಚುಲಿ ಔಟರ್ ಸರ್ಫೇಸ್ ಏರಿಯಾ ಆಫ್ ಎ ಟಾಯ್ ಇಸ್ ಈಕ್ವಲ್ ಟು ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಪ್ಲಸ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್
ಕೋನ್. ಸೊ ಇದು ವೆರಿ ವೆರಿ ಈಸಿ ಕ್ವಶನ್, ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ 5th ಕ್ವಶನ್, ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಸೊ ನೀವು ಕ್ಲಾಸ್ ಎಷ್ಟು ಕೇಳಿಸ್ಕೊಂಡಿದ್ರೆ ಅದ್ರ ಮೇಲೆ ಈ ಕ್ವಶನ್ 1 ಸೆಕೆಂಡ್ಗೆ ಸಾಲ್ವ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಸಿ 5th ಕ್ವಶನ್, ಅ ಸ್ಟ್ರೀಟ್ ವೆಂಡರ್ ಸೆಲ್ಸ್ ಚುರುಮುರಿ ಇನ್ 2 ಟೈಪ್ಸ್ ಆಫ್ ಕಂಟೈನರ್. ಮುಖದಲ್ಲಿ ನಗು ಬಂದಿರುತ್ತೆ. ಸೊ ಕೋನ್ ಅಂದ್ರೆ ಲೈಕ್ ಕೋನ್ ಶೇಪ್ ಪೇಪರ್ ಕಪ್ಸ್, ರೇಡಿಯಸ್ ಎಷ್ಟು 3 ಸೆಂಟಿಮೀಟರ್, ಹೈಟ್ ಬಂದು 12 ಸೆಂಟಿಮೀಟರ್. ಸಿಲಿಂಡರ್ ಸ್ಟೀಲ್ ಕಪ್ಸ್. ಸೊ 2 ತರ ಕಪ್ಸ್ ಇದೆ ಇಲ್ಲಿ, ಏನು ಕೋನ್ ಶೇಪ್ ಕಪ್ಸ್, ಇನ್ನೊಂದು ಸಿಲಿಂಡರ್ ಸ್ಟೀಲ್ ಕಪ್ಸ್. ಅರ್ಥ ಆಯ್ತಾ? ಸೊ ಒಂದು ಕೋನ್ ಅಲ್ಲಿ ಇದೆ, ಕೋನ್ ಶೇಪ್ ಅಲ್ಲಿ, ಇನ್ನೊಂದು ಸಿಲಿಂಡರ್ ಶೇಪ್ ಅಲ್ಲಿ ಇದೆ. ಸೊ 2 ಸೇಮ್ ರೇಡಿಯಸ್ ಎಷ್ಟು 3 ಸೆಂಟಿಮೀಟರ್, ಹೈಟ್ ಎಷ್ಟು 12 ಸೆಂಟಿಮೀಟರ್. ಸೊ 36 ಕೋನ್ ಕಪ್ಸ್ ಆರ್ ರಿಕ್ವೈರ್ಡ್ ಟು ಎಂಟಿ 2 kg ಚುರುಮುರಿ ಫ್ರಮ್ ಸೆಲ್ಲಿಂಗ್ ಬಾಕ್ಸ್. ಏನ್ ಚುರುಮುರಿ ಇದೆ ಅದರಲ್ಲಿ 36 ಕೋನ್ ಕಪ್ಸ್ ನ ನಾವು ತೆಗೆದು ಹಾಕಿದ್ರೆ 2 kg ಏನು ಬಾಕ್ಸ್ ಎಂಟಿ ಆಗುತ್ತೆ. ಆದ್ಮೇಲೆ ಎಷ್ಟು ನಂಬರ್ ಆಫ್ ಸಿಲಿಂಡರ್ ಕಪ್ಸ್ ಬೇಕಾಗುತ್ತೆ ಸೊ ದಟ್ ಸೇಮ್ ಅಮೌಂಟ್ ಆಫ್ ಚುರುಮುರಿ ಎಂಟಿ ಆಗ್ಬೇಕು. ಅರ್ಥ ಆಯ್ತಾ? ಕ್ವಶನ್ ಗೊತ್ತಾಯ್ತಾ? ಸೊ ಕೋನ್ ಅಲ್ಲಿ ತೆಗಿತಾ ಇದ್ದಾರೆ ಅವಷ್ಟು ಬಾಕ್ಸ್ ಇಂದ 2 kg ಚುರುಮುರಿನ, ಅವಷ್ಟು ತೆಗೆದ್ರೆ 36 ಕೋನ್ ಕಪ್ಸ್ ಬೇಕಂತೆ ತೆಗಿಯಕ್ಕೆ ಟೋಟಲ್ ಆಗಿ ಚುರುಮುರಿನ. ಅದೇ ಸಿಲಿಂಡರ್ ಕಪ್ ಇಂದ ಯೂಸ್ ಮಾಡಿದ್ರೆ ಕಮ್ಮಿನೇ ಇರುತ್ತೆ ತಾನೆ. ಆಕ್ಚುಲಿ ಕೋನ್ಗಿಂತ ಸಿಲಿಂಡರ್ ಕಪ್ ವಾಲ್ಯೂಮ್ ಜಾಸ್ತಿ ಇರುತ್ತಲ್ಲ, ಸೊ ಕಮ್ಮಿ ಇರುತ್ತೆ. ಅದೆಷ್ಟು ಅಂತ ಹೇಳ್ಬೇಕು. ನೀವು ಕ್ಲಾಸ್ ಕೇಳಿಸ್ಕೊಂಡ್ರೆ ನಾನು ಕರೆಕ್ಟ್ ಆಗಿ ಒಂದ್ ಕಡೆ ಹೇಳಿದ್ದೆ 3 ಟೈಮ್ಸ್ ಇರುತ್ತೆ. ಕರೆಕ್ಟಾ? ಸೊ ಕೋನ್ದು 3 ಟೈಮ್ಸ್ ಅಂದ್ರೆ ಈ ಸಿಲಿಂಡರ್ದು ವಾಲ್ಯೂಮ್ ಏನಿದೆ πr² ಅದು 1/3 ಇದು 3 ಟೈಮ್ಸ್ ಇದೆ. 1/3 πr² ಇದು 3 ಟೈಮ್ಸ್ ಇದೆ. ಅದಕ್ಕೆ 36 ಕೋನ್ ಕಪ್ಸ್ ಬೇಕಿದ್ರೆ 36 ಕೋನ್ ಕಪ್ಸ್ ಬೇಕಿದ್ರೆ ಸಿಲಿಂಡರ್ ಎಷ್ಟು ಬೇಕಂದ್ರೆ ಇದ್ರ ಬೈ 3 ಅಂದ್ರೆ 12 ಸಿಲಿಂಡರ್ ಕಪ್ಸ್. ವೆರಿ ವೆರಿ ಈಸಿ ಅಲ್ಲ? ಸೊ 36/3 ಅಂತ ಹೇಳಿದ್ರೆ ಆಯ್ತು. ಸೊ 12 ಸಿಲಿಂಡರ್ ಕಪ್ಸ್ ಏನ್ ಬೇಕು ಅಷ್ಟು. ಸೊ ಇದರಲ್ಲಿ ತುಂಬಾ ನಂಬರ್ಸ್ ಇದೆ, 2 kg, 3 ಸೆಂಟಿಮೀಟರ್, 12 ಸೆಂಟಿಮೀಟರ್. ಬಟ್ ಇದರಲ್ಲಿ ಆನ್ಸರ್ ಏನು, ಜಸ್ಟ್ 36 ಕೋನ್ ಇದೆ, /3 ಮಾಡಿ 12 ಬರುತ್ತೆ. ಅರ್ಥ ಆಯ್ತಾ? ಸೊ ಇದು ಕ್ಲಾಸ್ನ ಎಷ್ಟು ಚೆನ್ನಾಗಿ ಕೇಳಿಸ್ಕೊಂತಿರೋ ಅಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತೀರಾ ನೀವು. ನೆಕ್ಸ್ಟ್ ಕೊನೆಯದಾಗಿ, ಹೆಮಿಸ್ಫೆರಿಕಲ್ ಬೌಲ್ ಡೆಪ್ತ್ ಇಸ್ ಕ್ಯೂಬ್ ರೂಟ್ ಆಫ್ 21. ಅಯ್ಯೋ ದೇವ್ರೆ, ಕ್ಯೂಬ್ ರೂಟ್ ಆಫ್ 21 ಸೆಂಟಿಮೀಟರ್ ಕೊಟ್ಟಿದ್ದೀರಲ್ಲ. ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಕೊಟ್ಟಿರೋದು. ಅರ್ಥ ಆಯ್ತಾ? ಫಿಲ್ಡ್ ವಿತ್ ವಾಟರ್ ಇಂದ ಫಿಲ್ ಆಗಿದೆ. ಡೆಪ್ತ್ ಅಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಸೊ ಸಿ ಇಲ್ಲಿ ಹೆಮಿಸ್ಫಿಯರ್ ಈ ತರ ಇದೆ ಅಂತ ಅನ್ಕೊಂಡ್ರೆ ಚೆನ್ನಾಗಿ ಬಿಡ್ಸಲ್ಲ. ಸಿ ಇದ್ರದ್ದು ಡೆಪ್ತ್ ಅಂದ್ರೆ ಲೈಕ್ ಕ್ಯೂಬ್ ರೂಟ್ ಆಫ್ 21 ಕೊಟ್ಟಿರೋದು. ಅದು ರೇಡಿಯಸ್ ತಾನೆ. ಆಕ್ಚುಲಿ ಸಿ ರೇಡಿಯಸ್ ತಾನೆ ಅವ್ರು ಡೆಪ್ತ್ ಅಂತ ಕೊಟ್ಟಿರೋದು. ಸೊ ಇಂಡೈರೆಕ್ಟ್ ಆಗಿ ಅವರು ರೇಡಿಯಸ್ ಕೊಟ್ಟಿದ್ದಾರೆ. ಸೊ ಆರ್ ಇಸ್ ಈಕ್ವಲ್ ಟು ಇಲ್ಲಿ ಎಂತ ಬರಿಬೋದು, ಕ್ಯೂಬ್ ರೂಟ್ ಆಫ್ 21 ಸೆಂಟಿಮೀಟರ್ ಅಂತ ಬರಿಬೋದಾ? ಎಸ್, ಅದು ವಾಟರ್ ಇಂದ ಫಿಲ್ ಆಗಿದೆ ಅಂತೆ. ಫೈಂಡ್ ದ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ವಾಟರ್ ಇನ್ ml ಅಂತ ಕೊಟ್ಟಿದ್ದಾರೆ. ml ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಗಿವನ್ ಕೊಟ್ಟಿದ್ದಾರೆ, ನಿಮ್ಗೆ ಹಿಂಟು ಕೊಟ್ಟಿದ್ದಾರೆ. 1 ml ಅಂದ್ರೆ 1 ಸೆಂಟಿಮೀಟರ್ ಕ್ಯೂಬ್ ಅಂತ. ಅಂಡ್ ಇಲ್ಲಿ ಕೊಟ್ಟಿರೋದು ಕ್ಯೂಬ್ ರೂಟ್ ಆಫ್ 21 ಸೆಂಟಿಮೀಟರ್. ಸೊ ನೀವು ವಾಲ್ಯೂಮ್ ಕಂಡಿದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಏನ್ ಆನ್ಸರ್ ಬರ್ತದೆ ml ಅಲ್ಲೇ ಇರುತ್ತೆ. ಅರ್ಥ ಆಯ್ತಾ? ಅಂಡ್ ಟೇಕ್ π = 22/7 ಅಂತಾನು ಕೊಟ್ಟಿದ್ದಾರೆ. ಯಾಕಂದ್ರೆ ನೀವು 3.14 ತಕೋಬೇಡಿ ಅಂತ. ಅರ್ಥ ಆಯ್ತಾ? ಸೊ ಯಾಕಂದ್ರೆ 7 ಇಂದ ಏನೋ ಕ್ಯಾನ್ಸಲ್ ಏನೋ ಆಗ್ಬೋದು ಅದಕ್ಕೆ ನಾವು. ಸೊ ಹೆಮಿಸ್ಫೆರಿಕಲ್ ವಾಲ್ಯೂಮ್ ಎಷ್ಟು 2/3 πr ಕ್ಯೂಬ್. ಅರ್ಥ ಆಯ್ತಾ? ಸಿ ಇದು ವಾಲ್ಯೂಮ್ ಆಫ್ ದಿ ಹೆಮಿಸ್ಫಿಯರ್. ಅರ್ಥ ಆಯ್ತಾ? ಇದು 2/3 ಆಫ್ π ಎಷ್ಟು ಅಂತ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ, ಗಿವನ್ 22/7 ಅಂತ. ರೇಡಿಯಸ್ ಬಂದ್ಬಿಟ್ಟು ಕ್ಯೂಬ್ ರೂಟ್ ಆಫ್ 21 ಅಂತ ಕೊಟ್ಟಿದ್ದಾರೆ, ಹೋಲ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ವೆರಿ ವೆರಿ ಗುಡ್. ಏನಂದ್ರೆ ಈ ಕ್ಯೂಬ್ ಜೊತೆ ಈ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 2/3 ಇಂಟು 22/7 ಇಂಟು 21 ಉಳಿತು. ಸಿ ಇನ್ನೊಂದು ಏನು ಚೆನ್ನಾಗಿದೆ ಅಂದ್ರೆ ಡಿನಾಮಿನೇಟರ್ 7 ಇಂಟು 3 ಇದೆಯಲ್ಲ, ಅದು 21 ಬರುತ್ತೆ. ಅದು ಇದ್ರ ಜೊತೆ ಕ್ಯಾನ್ಸಲ್ ಆಗುತ್ತೆ, 44 ಬರುತ್ತೆ. ಏನ್ ವಾಲ್ಯೂಮ್ ಹೆಮಿಸ್ಫಿಯರ್ ಏನಿದೆ, ಏನು ವಾಲ್ಯೂಮ್ ಹೆಮಿಸ್ಫಿಯರ್ ಇದೆ ಅದು ಬಂದ್ಬಿಟ್ಟು, ಸೊ ಇದು ಮೀಟರ್ ಕ್ಯೂಬ್ ಅಲ್ಲಿ ಇರುತ್ತೆ. ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಇರುತ್ತೆ. ಕರೆಕ್ಟಾ? ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಇರುತ್ತೆ. ನಾವು ಸೊ 44 ಸೆಂಟಿಮೀಟರ್ ಕ್ಯೂಬ್. ನಾವು ಸಿ ಸೆಂಟಿಮೀಟರ್ ಕ್ಯೂಬ್ ಅಂದೇನು ml ಅಂತ ಅವರೇ ಗಿವನ್ ಮಾಡಿರೋದ್ರಿಂದ 44 ml ಇದೆ ಅಂತ ನಾನು ಹೇಳ್ಬೋದು. ಅರ್ಥ ಆಯ್ತಾ? ಸೊ ಆನ್ಸರ್ ಎಷ್ಟು 44 ml ಆಫ್ ವಾಟರ್ ಇದೆ ಅಂತ. ಸೊ ನೆಕ್ಸ್ಟ್ ಇದು ಹೋಮ್ವರ್ಕ್. ನಿಮಗೆ ಹೋಮ್ವರ್ಕ್ ಏನಂದ್ರೆ ಫೈಂಡ್ ದ TSA LSA ಆರ್ ಇದು ಆಕ್ಚುಲಿ CSA ಆಗಬೇಕು. ಕರೆಕ್ಟಾ? CS ಅಂಡ್ ವಾಲ್ಯೂಮ್ ಆಫ್ ಆಲ್ 6 3D. ನಾನೇನು 6 ಫಿಗರ್ ಕಲ್ಸಿದೀನಿ 3D ಕ್ಯೂಬ್, ಕ್ಯೂಬಾಯ್ಡ್ ಎಲ್ಲ ಏನ್ ಕೋನ್ ಏನಿದೆ ಅದರದ್ದು ಎಲ್ಲ TSA LSA
ವಾಲ್ಯೂಮ್ ಕಂಡುಹಿಡ್ಕೊ ಬರ್ಬೇಕು. ಇಲ್ಲಿ ಗಿವನ್ ಕೊಟ್ಟಿದ್ದೀನಿ ರೇಡಿಯಸ್ 3 ಮೀಟರ್, ಏನೇ ಫಾರ್ಮುಲಾದಲ್ಲಿ ಆರ್ ಬಂದ್ರೆ 3 ಮೀಟರ್ ಹಾಕಿ, ಎಚ್ 4 ಮೀಟರ್ ಹಾಕಿ, ಪೈ ಬಂದ್ರೆ 22/7 ಹಾಕಿ, ಎಲ್ ಸ್ಲಾಂಟ್ ಹೈಟ್ ಕೇಳಿದ್ರೆ 4 ಹಾಕಿ, ಆರ್ ಈ ಎಲ್ ಇನ್ನೊಂದಕ್ಕೆ ಯೂಸ್ ಆಗುತ್ತೆ, ಕ್ಯೂಬಾಯ್ಡ್ ಅಲ್ಲಿ ಎಲ್ ಅಂತ ಬರ್ತಲ್ಲ ಅದಕ್ಕೂ ಯೂಸ್ ಆಗುತ್ತೆ. ಬಿ ಬಂದ್ಬಿಟ್ಟು 5 ಮೀಟರ್ ಹಾಕಿ, ಎ ಕ್ಯೂಬ್ದು ಏನ್ ಸೈಡ್ ಇದೆ ಅದಕ್ಕೆ 2 ಮೀಟರ್ ಹಾಕಿ. ಎಲ್ಲದ ಫಾರ್ಮುಲಾನ ಹೋಮ್ ವರ್ಕ್ ಅರ್ಥ ಆಯ್ತಾ? ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು.